चिदंबर महाराज जय जय चिदंबर महाराज, हर भर गरीब नवाज जय जय चिदंबर महाराज, चिदंबर हरी जय जय चिदंबर हरी, चिदंबर हरी जय जय चिदंबर हरी, शिव 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 सांब चिदंबर, हर 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 सांब चिदंबर, शिव 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 सांब चिदंबर, हरि हर हरि हर सांब चिदंबर, बोला चिदंबर राजा राम महाराज की जय जय चिदंबर. ಜೈ ಚಿದಂಬರ. ಎಲ್ಲರಿಗೂ ದಂಡೋತ್ ಪ್ರಣಾಮ್. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा, गुरुर्साक्षात् परब्रह्म तस्मै श्री गुरुवे नमः. गुरुर्साक्षात् परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ, ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜ್ ಕಿ ಜಯ. सद्गुरु दास राजा राम महाराज की जय. जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನ ದೇವ, ಶಾಂತಿಯೊಳು ಏಕನಾಥ, ವೈರಾಗ್ಯದಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಶಿವ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ, ಹರಿಹರ ಹರಿಹರ ಸಾಂಬ ಚಿದಂಬರ, ಹರಿಹರ ಹರಿಹರ ಸಾಂಬ ಚಿದಂಬರ, ಹರಿಹರ ಹರಿಹರ ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ. औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर गुरु महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳೂ ಆಗಿರುವಂತಹ ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸಶ್ರೇಷ್ಠರೂ ಆಗಿರುವಂತಹ ಶ್ರೀ ಸದ್ಗುರುದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ನಮಸ್ಕಾರಗಳನ್ನು ಸಲ್ಲಿಸಿ,
ಮಹಾಸ್ವಾಮಿಯ ಪರಾವತಾರವೇ ಆಗಿರುವಂತಹ ಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಶ್ರೀಚರಣಗಳಿಗೆ ದಂಡವತ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಅಭಂಗ ಸತ್ಸಂಗ ಕಾರ್ಯಕ್ರಮದ ಸಂಪೂರ್ಣ ರೂವಾರಿಗಳು ಪರಮ ಕರುಣಾಮೂರ್ತಿಗಳು ಆಗಿರುವಂತಹ ಪರಮ ಪೂಜ್ಯ ಸಂತ ಶ್ರೇಷ್ಠ ಶ್ರೀ ಗುರು ಚಿದಂಬರ ದೀಕ್ಷಿತ ಗುರು ಮಹಾರಾಜರ ಪಾದಾರವಿಂದಗಳಿಗೆ ನನ್ನ ಅನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಪ್ರತಿನಿತ್ಯದಲ್ಲೂ ಜರುಗುವಂತಹ ಈ ಒಂದು ಅಭಂಗ ಸತ್ಸಂಗವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಒಳ್ಳೆಯ ಜವಾಬ್ದಾರಿಯಿಂದ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯ ಗುರು ಭಗಿನಿಯರುಗಳಿಗೆ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಅಭಂಗ ಸತ್ಸಂಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರು ಹಿರಿಯರಿಗೆ, ತಾಯಿಯಂದಿರಿಗೆ, ಸಾಧಕರಿಗೆ, ಆಮೇಲೆ ಮುಮುಕ್ಷುಗಳಿಗೆ ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಸತ್ಸಂಗದಲ್ಲಿ ಗುರು ಮಹಾರಾಜರು ಇದ್ದಾರಂತ ಅನಿಸ್ತದ. ಅವರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ಕೊತ ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮವನ್ನು ನಾವು ನೀವುಗಳೆಲ್ಲ ಪ್ರಾರಂಭ ಮಾಡೋಣ. ಇವತ್ತು ಮತ್ತೊಂದು ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ಅಭಂಗವನ್ನು ನಾನು ಇವತ್ತಿನ ಈ ಒಂದು ಸೇವೆಗೆ ಆಯ್ಕೆ ಮಾಡಿಕೊಂಡದ್ದಾಗ್ಯದ. ಈ ಅಭಂಗ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ವರದ ಅಭಂಗದೊಳಗಿನ 248ನೇ ಅಭಂಗ ಆಗಿದ್ದು, ಇದು ಭಕ್ತಿ ಮತ್ತು ಭಾವ ಈ ವಿಷಯವಾಗಿ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರು ಅವುಗಳ ಮಹತ್ವವನ್ನು ನಮಗೆಲ್ಲರಿಗೂ ತಿಳಿಸುವ ಸಂಬಂಧ ಈ ಒಂದು ಅಭಂಗವನ್ನು ಅತ್ಯಂತ ವಿಶೇಷವಾದ ಅಭಂಗವನ್ನು ರಚಿಸ್ಯಾರ ಅನ್ನಿಸ್ತದ. ಯಾವುದನ್ನು ಮಾಡೋದ್ರಿಂದ ನಮಗೆ ಅದರ ಸಾರ್ಥಕತೆ ನಮಗಾಗ್ತಲ್ಲ, ಅಂಥ ಸಾರ್ಥಕತೆಯ ಒಂದು ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಭಕ್ತಿನೂ ಸಾಕಷ್ಟು ಮಂದಿ ಮಾಡ್ಲಿಕ್ಕೆ ಸಾಧ್ಯದ, ಭಾವನೂ ಅದ ಅಂತ ತಿಳ್ಕೊಂಡವರು ಸಾಕಷ್ಟು ಮಂದಿ ಸಿಗ್ಲಿಕ್ಕೆ ಸಾಧ್ಯದ. ಮತ್ತು ಭಾವ ಮತ್ತು ಭಕ್ತಿ ಇವೆರಡರೊಳಗಿನ ಒಂದು ವಿಶೇಷತೆ ಏನದ ಅನ್ನುವಂಥದ್ದನ್ನು ನಾವು ಈ ಅಭಂಗದ ಮುಖಾಂತರ ನಾವು ನೀವುಗಳೆಲ್ಲ ಶ್ರವಣ ಮಾಡೋಣ. ವಾಸ್ತವಿಕವಾಗಿ ನಾವೆಲ್ಲರೂ ಭಾವಿಕರಿದ್ದೇವಂತೇಳಿ ಇವತ್ತಿನ ದಿವಸ ಮಹಾಸ್ವಾಮಿಯ ಭಕ್ತಿಯನ್ನು ಇಷ್ಟೊಂದು ವ್ಯವಸ್ಥಿತವಾಗಿ ಇಷ್ಟೊಂದು ಏನಪ್ಪ ಅಂದ್ರೆ ಒಂದು ಭಕ್ತಿಪೂರ್ವಕವಾಗಿ ನಾವೆಲ್ಲರೂ ಮಾಡ್ಲಿಕ್ಕತ್ತೇವು. ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಒಂದು ಭಕ್ತಿಯನ್ನು ನಾವೆಲ್ಲರೂ ಯಾಕೆ ಮಾಡ್ಲಿಕ್ಕತ್ತೇವು ಅಂದ್ರೆ ಅವರು ಇದ್ದಾರ ಅನ್ನುವಂಥದ್ದು ಒಂದು ವಿಶೇಷ ಭಾವ ನಿಮ್ಮೆಲ್ಲರಲ್ಲಿ ಎಲ್ಲರಲ್ಲಿಯೂ ಅದ ಅಂತ ತಿಳ್ಕೊಂಡು ಇಷ್ಟೊಂದು ಪ್ರತಿನಿತ್ಯದಲ್ಲೂ ಒಂದು ತಾಸ ಅಭಂಗ ಒಂದು ಸತ್ಸಂಗದ ನಿಮಿತ್ತವಾಗಿ ಮಹಾತ್ಮರಿಂದ ಅನೇಕ ಅಭಂಗದ ಕುರಿತಾದ ವಿಚಾರಗಳನ್ನು ನಾವು ನೀವುಗಳ ಶ್ರವಣ ಮಾಡ್ಕೊತ ಬಂದೆವು. ಮನೆಯೊಳಗೆ ಸಾಂಪ್ರದಾಯದ ಉಪಾಸನೆಗಳನ್ನು ಮಾಡ್ಕೊತಿದ್ದೆವು. ಇಷ್ಟೆಲ್ಲ ನಾವು ಯಾಕೆ ಮಾಡ್ಲಿಕ್ಕತ್ತೇವು ಅಂದ್ರೆ 265 ವರ್ಷ ಮಹಾಸ್ವಾಮಿ ನಿರ್ಯಾಣ ಆಗಿ 265 ವರ್ಷ ಆದರೂ ಇನ್ನೂ ತನಕ ಈ ರೀತಿ ವೈಭವದಿಂದ ಚಿದಂಬರ ಗುರು ಮಹಾರಾಜರ ಭಕ್ತಿ ನಡಿಲಿಕ್ಕತ್ತದ. ಸಮರ್ಥ ರಂಗರಾವ್ ಮಹಾರಾಜರು 50 ವರ್ಷ ಆಗಿ ನಿರ್ಯಾಣ ಆಗಿ 50 ವರ್ಷ ಆದರೂ ಅಲ್ಲಿಯೂ ಈ ರೀತಿ ಭಕ್ತಿ ನಡಿಲಿಕ್ಕತ್ತದ. ಇದರ ಅರ್ಥ ಮಹಾರಾಜರಾಗಲಿ ಮಹಾಸ್ವಾಮಿ ಆಗಲಿ ಈಗ ನಮ್ಮ ನಡು ಇದ್ದಾರ, ನಮ್ಮನ್ನು ನೋಡ್ಕೋತ ಇದ್ದಾರ. ಅವ್ರ ಹೊರತಾಗಿ ನಮಗೆ ಏನೂ ಗತಿ ಇಲ್ಲ. ಸರ್ವವು ತಂದೆ ತಾಯಿ ಬಂಧು ಬಳಗ ಸರ್ವಸ್ವವು ನಮಗೆ ಅವರೇ ಅಂತ ತಿಳ್ಕೊಂಡು ಅಂಥ ಒಂದು ಶ್ರದ್ಧೆಯ ಮೇಲೆ ನಾವೆಲ್ಲರೂ ಈ ಭಕ್ತಿ ಮಾರ್ಗದೊಳಗೆ ನಡೆದೆವು. ಇದಕ್ಕೆ ಭಾವ ಅಂತಾರೆ ಮತ್ತು ಭಕ್ತಿ ಅಂತಾರೆ. ಆದರೂ ಸಹಿತ ಇನ್ನ ಇದರೊಳಗೆ ಏನು ವಿಶೇಷ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರು ನಮಗೆ ತಿಳಿಸ್ಬೇಕಂತಾರೆ ಅನ್ನುವಂಥ ವಿಚಾರವನ್ನು ಇವತ್ತಿನ ಈ ಅಭಂಗ ನಮಗೆ ಹೇಳ್ತದ. ಆ ಅಭಂಗವನ್ನು ಮೊದಲ ತಮ್ಮೆಲ್ಲರ ಮುಂದೆ ನಾನು ಅಂದು ನಂತರ ಒಂದೊಂದೇ ಏನಪ್ಪ ಅಂದ್ರೆ ಚರಣಗಳನ್ನು ಆದಷ್ಟು ಎಷ್ಟು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಮಹಾಸ್ವಾಮಿಗಳು ಏನು ಒಳಗೆ ಕೂತ್ಕೊಂಡು ನುಡಿಸ್ತಾರೆ ಅದನ್ನು ನಾವು ನೀವುಗಳು ಕೊಂಡ್ಕೊಂಡು ಅತ್ಯಂತ ಭಕ್ತಿಪೂರ್ವಕವಾಗಿ ಹಂಚಿಕೊಂಡು ಶ್ರವಣ ಮಾಡೋಣ ಅಂತ ಹೇಳ್ಕೊತ ಇವತ್ತಿನ ಈ ಅಭಂಗ ಏನು ಅದಪ್ಪ ಅಂದ್ರೆ ಶ್ರೀರಾಮ್ ಭಾವೇ ವೀಣ ಭಕ್ತಿ
करिता जन्मावरी भावे विण भक्ती करिता जन्मावरी कदा नो हे दूरी भ्रमत्याचा कदा नो हे दूरी भ्रमत्याचा भावे विण भक्ती करिता जन्मावरी भावे विण भक्ती करिता जन्मावरी येथे एक सार भावतो प्रेमळ येथे एक सार भावतो प्रेमळ देवासी तळमळ लागे त्याची देवासी तळमळ लागे त्याची भावे विण भक्ती करिता जन्मावरी भावे विण भक्ती करिता जन्मावरी प्रेमळाच्या मज दुष्काळ बहुत प्रेमळाच्या मज दुष्काळ बहुत बोलिला भगवंत गीते माझी बोलिला भगवंत गीते माझी भावे विण भक्ती करिता जन्मावरी भावे विण भक्ती करिता जन्मावरी दास म्हणे ऐसा भाव निरंतर दास म्हणे ऐसा भाव निरंतर त्यासी चिदंबर मागे पुढे त्यासी चिदंबर मागे पुढे भावे विण भक्ती करिता जन्मावरी भावे विण भक्ती करिता जन्मावरी कदा नो हे दूरी भ्रमत्याचा कदा नो हे दूरी भ्रमत्याचा भावे विण भक्ती करिता जन्मावरी भावे विण भक्ती करिता जन्मावरी करिता जन्मावरी करिता जन्मावरी औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर गुरु महाराज की जय श्री सद्गुरुदास राजा राम महाराज की जय सकल साधु संत महाराज की जय 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 रघुवीर समर्थ ಶ್ರೀರಾಮ್ ಸದ್ಗುರು ದಾಸರಾಜಾರಾಮ್ ಮಹಾರಾಜರು ನಮ್ಮನ್ನೆಲ್ಲ ಉದ್ದೇಶಿಸಿ ಏನು ಹೇಳ್ತಾರಪ್ಪ ಅಂದ್ರೆ ಭಾವೇ ವಿಣ ಭಕ್ತಿ ಕರಿತಾ जन्मावरी कदा नो हे दूरी भ्रमत्याचा येथे एक सार भावतो प्रेमळ देवासी तळमळ लागे त्याची प्रेमळाचा मज दुष्काळ बहुत बोलिला भगवंत गीते माझी दास म्हणे ऐसा भाव निरंतर त्यासी चिदंबर मागे पुढे ಶ್ರೀರಾಮ್ ಅಭಂಗದ ಒಂದನೇ ಚರಣ ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಒಂದನೇ ಚರಣದೊಳಗೆ ಸದ್ಗುರುಗಳು ಏನು ಹೇಳಿಕತ್ತಾರಪ್ಪ ಅಂದ್ರೆ ಭಾವೇ ವಿಣ ಭಕ್ತಿ ಕರಿತಾ ಜನ್ಮಾವರಿ ಕದಾ ನೋಯೇ ದುರಿ ಭ್ರಮ ತ್ಯಾಚ. ಈ ಒಂದು ಚರಣದೊಳಗೆ ನಮಗೆ ಏನನ್ನು ನಾವು ಚಿಂತನೆ ಮಾಡಬೇಕಾಗ್ಯದ ಅಂದ್ರೆ ಭಾವ ಭಗವಂತನ ಭಕ್ತಿಯನ್ನು ನಾವು ಮಾಡಬೇಕಾದ್ರೆ ಮಹಾಸ್ವಾಮಿಯ ಭಕ್ತಿಯನ್ನು ನಾವು ಮಾಡ್ಲಿಕ್ಕತ್ತೇವೆ ಒಂದು ಮಾತ್ರಕ್ಕೆ ಅಂದಾಗ ನಮ್ಮ ಭಾವ ಹೆಂಗಿರಬೇಕು, ಆಮೇಲೆ ಅದರ ಜೊತೆ ನಮ್ಮ ಭಕ್ತಿಯ ಒಂದು ವಿಶೇಷತಾನೂ ಹೆಂಗಿರಬೇಕು, ಈ ಎರಡನ್ನು ನಾವು
ಮೊದಲ ಕೂಲಂಕುಷವಾಗಿ ವಿಚಾರ ಮಾಡಬೇಕು. ಆಮೇಲೆ ಅವರನ್ನೋ ಪ್ರಕಾರ ಭಾವ ಇರ್ಲಾರ್ದ ಭಕ್ತಿಗೆ ನಡೆಯುವುದಿಲ್ಲ ಭಗವಂತಗ. ಆಮೇಲೆ ಭಾವ ಇರ್ಲಾರ್ದ ಭಕ್ತಿಗೆ ಅರ್ಥೇ ಇಲ್ಲ ಅಂತನ್ನುವಂಥ ಮಾತ ಅಗ್ರಿ ಸ್ವಚ್ಛ ನಮಗಿಲ್ಲಿ ಕಲ್ಪನಾಕ್ ಬರ್ತದೆ. ಯಾಕಂದ್ರೆ ಭಾವ ಇರ್ಲಾರ್ದಂಥ ಭಕ್ತಿ ಕರಿತಾ ಜನ್ಮಾವರಿ ಅಂತಾರೆ. ಇಡೀ ನಿನ್ನ ಜೀವನ ತುಂಬ, ಇಡೀ ನಿನ್ನ ಜನ್ಮ ಪೂರ್ತಿ ನೀನು ಮಹಾಸ್ವಾಮಿಯ ಭಕ್ತಿಯನ್ನೇ ಮಾಡಿದೆ ಅಂತ ತಿಳ್ಕೋರಿ, ಸದ್ಗುರುವಿನ ಭಕ್ತಿಯನ್ನೇ ನೀ ಮಾಡಿದೆ ಅಂತ ತಿಳ್ಕೋರು. ನೀನು ಜನ್ಮ ತುಂಬ ಅದನ್ನೇ ಮಾಡಿದ್ರು ಸಹಿತ ಭಾವ ಇರ್ಲಾರ್ದ ಮಾಡಿದಂಥ ಭಕ್ತಿ ನೀ ಜನ್ಮ ತುಂಬ ಮಾಡಿದ್ರು ಸಹಿತ ಕದಾನೋ ಹೇ ದೂರಿ ಭ್ರಮ ತ್ಯಾಜ. ಯಾ ಕಾಲಕ್ಕೂ ನಿನ್ನಲ್ಲಿರುವಂತಹ ಈ ಅಜ್ಞಾನದ ಭ್ರಮ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತಂತಾರ. ಅಂದ್ರ ಭಾವ, ಭಕ್ತಿ, ಭ್ರಮ ಈ ಮೂರನ್ನು ನಾವು ಈ ಭಕ್ತಿ ಮಾರ್ಗದೊಳಗೆ ನಾವೇನು ಹೊಂಟೆವು, ಮಹಾಸ್ವಾಮಿಯ ಭಕ್ತಿಯನ್ನು ಮಾಡ್ಲಿಕ್ಕತ್ತೇವು, ಜೀವನದ ಸಾರ್ಥಕತಾ ಮಾಡ್ಕೋಬೇಕನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ನಾವೇನು ಹೊಂಟೇವಲ್ಲ, ಜನನ ಮಾಡೋ ಚಕ್ರದಿಂದ ಬಿಡುಗಡೆ ಆಗಬೇಕು ಅಂತ ಉದ್ದೇಶ ಇಟ್ಕೊಂಡು ನಾವೇನು ಈ ಮಾರ್ಗ ಹಿಡ್ದೇವಲ್ಲ, ಸದ್ಗುರುಗಳು ಹೇಳಿದಂಥ ಮಾತನ್ನು ಚಾಚು ತಪ್ಪದೆ ನಡಿಬೇಕನ್ನುವಂಥ ನಿಷ್ಠೆಯನ್ನು ಇಟ್ಟುಕೊಂಡೇವಲ್ಲ, ನಾವು ಮಾಡುವಂತಹ ಭಕ್ತಿ ಹೆಂಗಿರ್ಬೇಕಂದ್ರೆ ಭಾವ ತುಂಬಿದ ಭಕ್ತಿ ಇರಬೇಕು. ಮೌಲಿ ಜ್ಞಾನೇಶ್ವರ ಆದರೂ ತಮ್ಮ ಇದ್ರೊಳಗೆ ಹೇಳ್ತಾರ, ಭಾವೇ ವಿಣ ಭಕ್ತಿ, ಭಕ್ತಿ ವಿಣ ಮುಕ್ತಿ, ಬಳೆ ವಿಣ ಶಕ್ತಿ ಬೋಲು ನಯೇ. ಅವ್ರಂತಾರ ಭಾವ ಇರ್ಲಾರ್ದ ಭಕ್ತಿ, ಭಕ್ತಿ ಇರ್ಲಾರ್ದ ಮುಕ್ತಿ, ಆಮೇಲೆ ಉಪಾಸನ ಬಲ ಇರ್ಲಾರ್ದ, ಸಾಧನದ ಬಲ ಇರ್ಲಾರ್ದ ಶಕ್ತಿ, ಇವನು ಮಾತಾಡ್ಲಿಕ್ಕೆ ಹೋಗ್ಬೇಡ್ರಪ್ಪ ನೀವು ಅಂತಾರ. ಅಂದ್ರೆ ನೋಡ್ರಿ, ಇವೆಲ್ಲ ಎಷ್ಟು ಪ್ರತಿಯೊಂದು ಮಹತ್ವ. ಭಕ್ತಿ ನಾವು ಭಕ್ತಿ ಮಾಡ್ತೇವ್ರಿ ಅಂತಂತೇವ್ ಸಹಜಿಕ, ಆದ್ರೆ ಭಕ್ತಿ ಅಂದ್ರೆ ಎಂಥ ಭಕ್ತಿ ಭಗವಂತಗೆ ಸೇರ್ತದ ಅನ್ನುವಂಥದ್ದು ಬಹಳ ಮುಖ್ಯ ಅಲ್ಲ. ಈಗ ಸದ್ಗುರುಗಳಿಗೆ ನಾವು ಮಾಡುವಂತ ಯಾವ ಭಕ್ತಿ ಸೇರ್ತದ? ಸಮರ್ಥ ರಾಮದಾಸ್ ಮಹಾರಾಜರು ಹೇಳ್ತಾರ, ಭಕ್ತಿ ಇಡೀ ದಾಸಬೋಧದ ಸಾರವನ್ನೇ ಮೊದಲೇ ಸಮಾಸದೊಳಗೆ ಹೇಳ್ತಾರ. ಅವ್ರ ಗ್ರಂಥಾರಂಭ ಲಕ್ಷಣದೊಳಗ ಭಕ್ತಿ ಚೇನ ಯೋಗಿ ದೇವ ನಿಶ್ಚಯಿ ಪಾವತಿ ಮಾನವ. ಭಕ್ತಿ ಮಾರ್ಗದಿಂದ ನಿಶ್ಚಯವಾಗಿಯೂ ಭಗವಂತನ ಒಂದು ಪ್ರಾಪ್ತಿ ನಿಮಗೆ ಆಗ್ತದರಪ್ಪ ಅಂತ. ಭಕ್ತಿ ಚೇನ ಯೋಗೇ ದೇವ ನಿಶ್ಚಯಿ ಪಾವತಿ ಮಾನವ, ಐಸಾ ಆಹೇ ಅಭಿಪ್ರಾವ ಬೋಲಿಲೆ ಏ ಗ್ರಂಥಿ. ಈ ಗ್ರಂಥದ ಅಭಿಪ್ರಾಯನೇ ಏನದ ಅಂದ್ರೆ ಭಕ್ತಿ ಮಾರ್ಗದಿಂದ ನಿಶ್ಚಯವಾಗಿಯೂ ನಿಮಗ ಭಗವಂತನ ಪ್ರಾಪ್ತಿ ಆಗ್ತದ. ಹಂಗಾರೆ ಎಂಥ ಭಕ್ತಿ ಮಾಡಿದ್ರೆ ಸೇರ್ತದಪ್ಪ? ಅವರಿಗೆ ಸೇರುವಂಥದ್ದು ಮಾಡಬೇಕಲ್ಲ. ಅದಕ್ಕೆ ಅವ್ರಂದ್ರು, ಹಂಗ ಭಕ್ತಿಯೊಳಗೆ ಎಷ್ಟು ಭಕ್ತಿ ಅವ, ಅದ್ರಾಗೆ ಒಂದು ಶ್ರೇಷ್ಠ ಭಕ್ತಿ ಯಾವುದು? ಇವನ್ನೆಲ್ಲ ನಾವು ಚಿಂತನೆ ಮಾಡ್ಬೇಕಂತಾರವ್ರು. ಏನ್ರಿ ಚಿಂತನೆ ಮಾಡಬೇಕು. ಅವ್ರಂತಾರ ಮುಖ್ಯ ಭಕ್ತಿ ಚ ನಿಶ್ಚಯವು. ಮೊದಲು ನೀವು ನಿಶ್ಚಯ ಮಾಡ್ಕೋರಿ, ಮುಖ್ಯ ಭಕ್ತಿ ಯಾವುದು? ಮುಖ್ಯ ಭಕ್ತಿ ಚ ನಿಶ್ಚಯೋ ಶುದ್ಧ ಜ್ಞಾನಾಚ ನಿಶ್ಚಯೋ ಆತ್ಮಸ್ಥಿತಿ ಚ ನಿಶ್ಚಯೋ ಬೋಲಿಲ್ಲ ಆಸೆ. ಈ ಗ್ರಂಥದೊಳಗೆ ಇವನ್ನೆಲ್ಲ ಹೇಳ್ಯದ. ಆದ್ರೆ ಮೊದಲಿಗೆ ನಿಮ್ ಕೆಲಸ ಏನಪ್ಪ? ಮುಖ್ಯ ಭಕ್ತಿ ಯಾವುದು ಅನ್ನುವಂಥದ್ದು ನಿಶ್ಚಯ ಮಾಡ್ಕೋರಿ. ಯಾವುದಪ್ಪ ಮುಖ್ಯ ಭಕ್ತಿ? ಹಂಗಾರ ಯಾವುದು ಮುಖ್ಯ ಭಕ್ತಿ ಅನ್ನುವಂಥದ್ದು ನಾವು ನಿಶ್ಚಯ ಮಾಡ್ಕೋಬೇಕು. ಈಗ ಭಕ್ತಿಯೊಳಗೆ ಭಗವಂತನ ಪ್ರಾಪ್ತಿಗಾಗಿ 9 ವಿಧದ ಭಕ್ತಿಗಳವ. ಭಗವಂತನ ಪ್ರಾಪ್ತಿಗಾಗಿ ಇರುವಂತಹ 9 ವಿಧ ಭಕ್ತಿಗಳು: ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. 9 ವಿಧದ ಭಕ್ತಿ ಅವ. ಈ 9 ವಿಧದ ಭಕ್ತಿಯೊಳಗೆ ಮೊದಲು ಯಾವುದು ಶ್ರೇಷ್ಠದ? ಆಮೇಲೆ ಇಷ್ಟಾಗಿಯೂ 9 ವಿಧದ ಭಕ್ತಿಗಳನ್ನು ನಾವು ಮಾಡಿದೆವು, ಅಥವಾ ಶ್ರೇಷ್ಠವಾದ, ಅದರೊಳಗೆ ಶ್ರೇಷ್ಠವಾದಂತಹ ಭಕ್ತಿ ಪ್ರತಿಯೊಂದು ಶ್ರೇಷ್ಠೇವ. ಯಾಕಂದ್ರೆ 9 ಭಕ್ತಿ ಅಂದ್ರೆ 9 ಮೆಟ್ಲಿದ್ದಂಗ. ನಾವು ಮಹಾಸ್ವಾಮಿಯ ಒಂದು ದರ್ಶನ ನಮಗೆ ಆಗ್ಬೇಕಾಗಿತ್ತು, ಮಹಾಸ್ವಾಮಿಯ ಸಾಕ್ಷಾತ್ಕಾರ ಆಗ್ಬೇಕಾಗಿತ್ತು ಅಂದ್ರೆ 1ನೇ ಭಕ್ತಿಯಿಂದ ನಾವು ಹೋಗ್ಬೇಕಾಗ್ತದ. ಶ್ರವಣ, ಮೊದಲು ಶ್ರವಣ ಮಾಡ್ಬೇಕಾಗ್ತದಂತಾರವ್ರು. ಏನು ಮಾಡ್ಬೇಕು ಶ್ರವಣ? ಈಗ ನಾವು ದಾಸಬೋಧ ನೋಡಿದೇವೆ ಅಂದ್ರೆ 9 ವಿಧದ ಭಕ್ತಿಗಳನ್ನು ಅತ್ಯಂತ ವಿಸ್ತಾರವಾಗಿ ಸಮರ್ಥ ರಾಮದಾಸ್ ಮಹಾರಾಜ್ ಹೇಳ್ತಾರ. ಶ್ರವಣ ಏನೇನು ಶ್ರವಣ ಮಾಡ್ಬೇಕಂದ್ರೆ ಮೊದಲು ಎಲ್ಲನೂ ಶ್ರವಣ ಮಾಡ್ರಿ, ಅದ್ರ ಜೊತೆ ಸಾರವಾದದ್ದು ಏನದ ಅದನ್ನ ಮಾತ್ರ ನೀವು ಹಿಡ್ಕೋರಿ, ಉಳುಕಿದ್ದು ಬಿಡ್ರಿ ಅಂತಾರವ್ರು. ಅದಕ್ಕೆ ಶ್ರವಣ ಭಕ್ತಿಯು ಬೇಕು ಮೊದಲು ಚೆನ್ನಾಗಿ. ಕಾಕಂಡ್ಕಿ ರಾಮಾಚಾರ್ಯ ಅಂತಾರ, ಶ್ರವಣ ಭಕ್ತಿಯು ಬೇಕು ಮೊದಲು ಚೆನ್ನಾಗಿ. ಅದೇ ನೀ ಶ್ರವಣನೇ ಮಾಡ್ಲಿಲ್ಲ ಅಂದ್ರ,
ಎಷ್ಟು ಯಾವ ಪರಿಶ್ರವಣ ಮಾಡ್ಬೇಕಂದ್ರ ಶ್ರವಣದ ಅಂದ್ರ ಮಹಾಸ್ವಾಮಿಯ ಒಂದು ರೂಪ ಸ್ವರೂಪ ಅವತಾರ ಕಾರ್ಯದ ಒಂದು ಉದ್ದೇಶ ಅವರೆಲ್ಲ ಅಂತರಂಗದಲ್ಲಿ ಇರುವಂತಹ ಅಂತಃಕರಣದ ಒಂದು ವಿಶೇಷತ ಜಗತ್ ಕಲ್ಯಾಣದ ಒಂದು ಮಹಾನ್ ದೃಷ್ಟಿ ಇವೆಲ್ಲನೂ ವಿಚಾರ ಮಾಡಿ ಆ ಮಹಾಸ್ವಾಮಿ ನಮಗಾಗಿಯೇ ಅವತಾರ ತೊಟ್ಕೊಂಡು ಬಂದಾನ ಅನ್ನುವಂಥದ್ದು ಖಾತ್ರಿ ಆಗ್ಬೇಕು. ಏನು ಇಷ್ಟು ನಾವು ಶ್ರವಣದಾಗ ತಿಳ್ಕೋಬೇಕು. ಮಹಾತ್ಮರು ಅವತಾರ ತೊಟ್ಕೊಂಡು ಬರ್ಲಿಕ್ಕತ್ತಾರ ಸದ್ಗುರು ರೂಪದಿಂದ, ಸಂತ ರೂಪದಿಂದ, ದಾಸರ ರೂಪದಿಂದ. ಏನು ಇವೆಲ್ಲ ಮಹಾತ್ಮರು ಏನು ಬರ್ಲಿಕ್ಕತ್ತಾರಲ್ಲ ಅವತಾರ ತೊಟ್ಕೊಂಡು ಬಂದಾರ. ಇವ್ರು ನಿಜವಾಗಿಯೂ ಮನುಷ್ಯರು ಏನು ದೇವರು ಅನ್ನುವಂಥದ್ದು ಮೊದಲ ಸದ್ಗುರುನಾಥ ಇವ ಮನುಷ್ಯನಲ್ಲ ದೇವರು ಅನ್ನುವಂಥದ್ದು ಖಾತ್ರಿ ಆಗ್ಬೇಕಾಗಿತ್ತಂದ್ರ ಗುರುನಾಥನ ಅವತಾರ ಎದಕ್ಕಾತಪ್ಪ ಅಂದ್ರ ತುಕಾರಾಮ್ ಮಹಾರಾಜರಂತಾರ ಅವತಾರ ತುಮ ದರಾಯ ಕಾರಣ ಉದ್ಧರಾಯ ಜನ ಮಹಾದೋಷಿ. ನಮ್ಮಂತ ಮಹಾದೋಷಿಗಳನ್ನು ಉದ್ಧಾರ ಮಾಡ್ಬೇಕಂತೇಳಿ ಭಗವಂತನ ಅವತಾರದ ಅಂತಾರ. ಯಾಕಂದ್ರ ಅವತಾರ ತೊಟ್ಕೊಂಡು ಬಂದವ್ರು ಯಾರು ಸಾಮಾನ್ಯಲ್ಲಿ ಈ ಸೃಷ್ಟಿಯ ಚಾಲಕ, ಸೃಷ್ಟಿಯ ಉತ್ಪತ್ತಿಗೆ ಕಾರಣರಾಗಿರುವಂತಹ ಪರಬ್ರಹ್ಮನೇ ಸಾಕಾರ ರೂಪ ಧಾರಣ ಮಾಡಿಕೊಂಡ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೇನಪ್ಪ ಅಂದ್ರೆ ಭಕ್ತಿಯ ಜಾಗೃತಿ ಮಾಡೋ ಸಂಬಂಧ, ಜನರು ಉದ್ಧಾರ ಮಾಡೋ ಸಂಬಂಧ ಅವತಾರ ತೊಟ್ಕೊಂಡು ಬಂದಿರ್ತಾರ. ಅಂಥ ಅವತಾರದೊಳಗೆ ಒಂದು ಶ್ರೇಷ್ಠಾತಿ ಶ್ರೇಷ್ಠ ಅವತಾರ ಅಂತಂದ್ರೆ ಅದು ಮಹಾಸ್ವಾಮಿ ಚಿದಂಬರ ಮಹಾಸ್ವಾಮಿಗಳು. ಅದಕ್ಕೆ ಪೂರ್ಣಾವತಾರ ಅಂತಾರ. ಅವತಾರದಾಗ ಆದರೂ ಸಹಿತ ಶಾಸ್ತ್ರಗಳೊಳಗೆ ಹೇಳ್ತಾರ ಆ ಭಗವಂತ ಯಾವ ಪ್ರಕಾರ ಅವತಾರ ತೊಟ್ಕೊಂಡು ಬರ್ತಾನಂದ್ರ ಅಂಶ ರೂಪದಿಂದ ಅವತಾರ ತೊಟ್ಕೊಂಡು ಬರ್ತಾನ, ಅಂಶ ರೂಪದಿಂದ ಅವತಾರ ತೊಟ್ಕೊಂಡು ಬರ್ತಾನ ಏನ್ರಿ. ಆಮೇಲೆ ಕಲಾರೂಪದಿಂದ ಅವತಾರ ತೊಟ್ಕೊಂಡು ಬರ್ತಾನ, ಆವೇಶ ರೂಪದಿಂದ ಬರ್ತಾನ, ಪೂರ್ಣ ರೂಪದಿಂದ ಬರ್ತಾನ, ಪೂರ್ಣ ರೂಪದಿಂದ ಬರ್ತಾನ. ಹಂಗ ಪೂರ್ಣ ಬ್ರಹ್ಮ ಸ್ವರೂಪಗಳು ಯಾರಪ್ಪ ಅಂದ್ರ ಅವರು ಮಹಾಸ್ವಾಮಿ ಚಿದಂಬರ ಮಹಾಸ್ವಾಮಿಗಳು, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು. ಈಗ ಬಂದಂತಹ ಆತ್ಮ ಸಾಕ್ಷಾತ್ಕಾರಿ ಬ್ರಹ್ಮಜ್ಞಾನಿ ಸದ್ಗುರುಗಳನ್ನಿದ್ದಾರಲ್ಲ ಇವರು ಪೂರ್ಣ ಅವತಾರಿಗಳು. ಇವರು ಕಣ್ಣಿಗೆ ಕಾಣುವಂತಹ ಏನಪ್ಪಾ ಅಂದ್ರೆ ಉಗಡೆ ಪರ ಬ್ರಹ್ಮ ಸದ್ಗುರು ಚೇ ಮೂರ್ತಿ ಅಂತ ಮೌಲಿ ಜ್ಞಾನೇಶ್ವರ ಅಂತಾರೆ. ಎಷ್ಟು ಸ್ಪಷ್ಟವಾಗಿ ಅವ್ರು ಹೇಳ್ಯಾರ. ಎಲ್ಲರೂ ಆಗಿ ಹೋದಂತಹ ಜ್ಞಾನಿಗಳು ಉಗಡೆ ಪರ ಬ್ರಹ್ಮ ಸದ್ಗುರು ಚೇ ಮೂರ್ತಿ, ಕಣ್ಣಿಗೆ ಕಾಣಿಸುವಂತಹ ನಡೆದಾಡುವ ಪರಬ್ರಹ್ಮ ಸ್ವರೂಪ ಏನಿದ್ದಲ್ಲ, ನಿರಾಕಾರ ನಿರ್ಗುಣ ಪರಬ್ರಹ್ಮ ಸ್ವರೂಪನೇ ಸಾಕಾರ ರೂಪ ಧರಿಸಿ ಬಂದಂತ ಆ ಸದ್ಗುರು ಯಾರಪ್ಪ ಅಂದ್ರ ಅವರೇ ಮಹಾಸ್ವಾಮಿ ಚಿದಂಬರರು. ಅದಕ್ಕೆ ನಾನು ಯಾರು ಭಕ್ತಿ ಮಾಡ್ಲಿಕ್ಕತ್ತಾರಲ್ಲ ಅವರು ಸಾಮಾನ್ಯರಲ್ಲ, ಅವರು ಪರಬ್ರಹ್ಮ ಸಾಕ್ಷಾತ್ ಪರಬ್ರಹ್ಮನ ಸ್ವರೂಪನೇ. ಅವ್ರು ಇರ್ಲಾರ್ದಂತ ಜಾಗನೇ ಇಲ್ಲ. ಅವ್ರು ಎಲ್ಲಾ ಕಡೆ ಇದ್ದಾರೆ. ಅಣುರೇಣು ತೃಣ ಕಾಷ್ಟಗಳಲ್ಲಿ ತುಂಬಿ ಶ್ರೀರಾಮ್ ಅವರು ನಿರ್ಗುಣ ನಿರಾಕಾರ ಪರಬ್ರಹ್ಮ ಸಾಕಾರ ರೂಪ ಧರಿಸಿಕೊಂಡು ಬಂದಂತಹ ಪೂರ್ಣ ಅವತಾರಿಕರಿದ್ದಾರೆ. ಅವರು ನಮಗ ಅವರು ಏನಪ್ಪಾ ಅಂದ್ರೆ ನಮಗತ್ತೆ ಮನುಷ್ಯರಿದ್ದಾರ ಅಂತೇಳಿ ಈ ಒಂದು ಭ್ರಮ ಮೊದಲು ಹೋಗ್ಬೇಕಂತಾರ. ಅವರ ಸಗುಣ ರೂಪವನ್ನ, ಸಗುಣ ಅವತಾರಿಕ ಕಾರ್ಯವನ್ನ ನಾವು ಇಷ್ಟೊಂದು ಪ್ರೇಮ ಮಾಡಿ ಏನಪ್ಪಾ ಅಂದ್ರೆ ಭಕ್ತಿ ಮಾಡ್ಬೇಕಂದ್ರ ಅವರು ಸಂತೋಷ ಪಟ್ಟುಕೊಂಡು ತಮ್ಮ ನಿರ್ಗುಣ ಸ್ವರೂಪವನ್ನು ನಮಗೆ ತೋರಿಸ್ತಿರ್ಬೇಕು. ಇಂಥ ಅಖಂಡ ಪ್ರೇಮ, ಅಖಂಡ ಏನಪ್ಪಾ ಅಂದ್ರ ಆ ಮಹಾಸ್ವಾಮಿಯ ಮೇಲೆ, ಸದ್ಗುರುವಿನ ಮೇಲೆ ಅಂಥ ಒಂದು ಸರ್ವಾರ್ಪಣ ಭಾವ ಇಂಥ ನಿರ್ಮಾಣ ಆದಾಗ ಮಾತ್ರ ನಮ್ಮಲ್ಲಿ ಭಕ್ತಿ ಒಳಗ ಭಾವ ಅಂತ ಒಂದು ಭಾವ ನಿರ್ಮಾಣ ಆಗ್ತದೆ. ಎಲ್ಲಾ ಕಡೆ ಇದ್ದಾನ ಚಿದಂಬರ ಮಹಾಸ್ವಾಮಿ. ಈ ಒಂದು ಭಾವ ನಿರ್ಮಾಣ ಆಗ್ಬೇಕಲ್ಲ, ಎಲ್ಲಾ ಕಡೆ ಇದ್ದಾನ. ನಮಗೇನು ಅನಿಸ್ತದ, ಗುಡಿ ಒಳಗಿದ್ದಾನ, ಮೂರ್ತಿ ಒಳಗಿದ್ದಾನ ಅಂತ ಹೇಳಿ ತಿಳ್ಕೊಂಡು ಅಲ್ಲೆಷ್ಟು ನಮ್ಮ ಭಾವ ಹೆಂಗಿರ್ತ ಅಂದ್ರೆ ಶುದ್ಧ ಇರ್ತದ. ಅಲ್ಲಿ ಬಿಟ್ಟು ನಾವು ಹೊರಗೆ ಬಂದೇವಂದ್ರ ಮತ್ತೆ ನಮ್ಮ ಭಾವದೊಳಗ ಈ ಎಲ್ಲಾ ಪ್ರಾಪಂಚಿಕ ವ್ಯವಹಾರಗಳು ಮಿಕ್ಸ್ ಆಗಿಬಿಡ್ತಾವ. ಅಲ್ಲಿಗೆ ಅದು ಸೀಮಿತ ಆಗಿಬಿಟ್ಟಿರ್ತದ. ಇದು ನನಗೆ ಸೇರುವುದಿಲ್ಲ ಅಂತಾರ. ಇದು ನಿಜವಾದ ಭಾವ ಅಲ್ಲ ಅಂತಂತಾರ. ಅಂಥ ಒಂದು ಭಾವ, ಅವು ಭಾವದೊಳಗೆ ನೋಡ್ರಿ ಭಗವಂತನ ಪ್ರಾಪ್ತಿ ಮಾಡ್ಕೊಂಡವ್ರು ಎಂತೆಂಥವ್ರಾಗಿ ಹೋದ್ರಂದ್ರ ಭಾವದೊಳಗೆ ಎಷ್ಟು ಪ್ರಕಾರವ ಅಂದ್ರ ದಾಸ್ಯ ಭಾವ ಅಂತದ,
ಸಖ್ಯ ಭಾವ ಅಂತದ, ಆಮೇಲೆ ಮಧುರ ಭಾವ ಅಂತದ, ವಾತ್ಸಲ್ಯ ಭಾವ ಅಂತ ಹೇಳದ. ಇಷ್ಟು ಪ್ರಕಾರದ ಭಾವಗಳನ್ನ ಭಾವ ತುಂಬಿ ಏನಪ್ಪಾ ಅಂದ್ರೆ ಭಗವಂತನನ್ನು ಒಲಿಸ್ಕೊಂಡವರು ಹಿಂದಕ್ಕೆ ಆಗಿ ಹೋಗ್ಯಾರ. ನಾವಾದರೂ ಸಹಿತ ಅಂಥ ಒಂದು ಭಾವನೆಯನ್ನು ನಿರ್ಮಾಣ ಮಾಡ್ಕೋಬೇಕು. ನಾವು ಯಾವ ಭಾವದಿಂದ ಮಹಾಸ್ವಾಮಿ ಒಂದು ಭಕ್ತಿಯನ್ನು ಮಾಡ್ಲಿಕ್ಕತ್ತೇವಪ್ಪ. ಈಗ ನೋಡ್ರಿ, ಸದ್ಗುರು ದಾಸ ರಾಜಾರಾಮ್ ಮಹಾರಾಜರು ದಾಸ್ಯ ಭಾವದಿಂದ ಮಾಡಿದ್ರು. ಅವರು ನಾನು ದಾಸ, ಮಹಾಸ್ವಾಮಿಯ ದಾಸ, ಅವನೊಬ್ಬನೇ ಈಶ. ದಾಸ ಈಶ ಅಂದ್ರೆ ಏನು? ದಾಸನಾಗಿ ಎಷ್ಟೊಂದು ಕಿಂಕರತ್ವ ಬಂದು ಬಿಡ್ತು ಅಂದ್ರ, ದಾಸ ಅಂದ್ರೆ ಹೆಂಗಿರ್ತ ಅಂದ್ರ ಅವನು ತನ್ನ ಸ್ವತಂತ್ರ ಕರ್ತವ್ಯವನ್ನು ಕಳ್ಕೊಂಡು ಬಿಡ್ತಾನ, ಕರ್ತೃತ್ವನೇ ಇರುವುದಿಲ್ಲ. ಏನು ಮಹಾಸ್ವಾಮಿ ಹೇಳ್ತಾನ ಅದನ್ನ ಮಾಡುದು. ಅವ ಆಜ್ಞಾನೇ ಖರೆ, ಆಜ್ಞಾ ಪ್ರಮಾಣ ಅಂತ ತಿಳ್ಕೊಂಡ ಆ ಆಜ್ಞಾ ಪ್ರಮಾಣೇ ವರ್ತಾವೆ ಅಂತಾರ ನೋಡ್ರಿ ದಾಸ ರಾಜಾರಾಮ್ ಮಹಾರಾಜರು. ಆಜ್ಞಾ ಅದೇನ ಅವ್ರು ಏನ್ ಆಜ್ಞಾ ಮಾಡ್ತಾರ ಅದೇ ಆಜ್ಞಾ. ಉಳಿಕಿದ್ದು ಅದ್ರೊಳಗೆ ಯಾವ ಒಂದೇನಪ್ಪಾ ಅಂದ್ರ ತಕರಾರು ಇಲ್ಲ, ಯಾವ ಸಂಶಯನೂ ಇಲ್ಲ. ಇವತ್ತು ಹಾರಪ್ಪ ಇದನ್ನ ಅಂತಂದ್ರ ಹಾರಿ ಬಿಡುದು ಅಷ್ಟೇ, ಮತ್ತೊಂದೇನಿಲ್ಲ. ನೋಡಪ್ಪ, ಇವತ್ತ ಪೂರ್ವಕ್ಕೆ ಹೊಂಡುದನ್ನ ಸೂರ್ಯ ಪಶ್ಚಿಮಕ್ಕೆ ಹೊಂಡ್ತಾನಂದ್ರ ಭಾವ ಏನ್ ಅವ್ರು ಏನ್ ಹೇಳ್ತಾರದ್ನೇ, ನೀ ಹೋಗಂದ್ರೆ ಹೋಗ್ಬೇಕು, ಇರಂದ್ರೆ ಇರ್ಬೇಕು, ಕಲಾಸ್ ಇಷ್ಟೇ. ಇದು ಇಷ್ಟೊಂದು ಆಜ್ಞಾ ಪ್ರಮಾಣ ಏನ್ ಹೇಳ್ಯಾರಪ್ಪ ಹಂಗಾರ ಮಹಾಸ್ವಾಮಿ, ಏನ್ ಆಜ್ಞಾ ಮಾಡ್ಯಾರ ಅನ್ನುವಂಥದ್ದನ್ನ ಅವ್ರ ಚರಿತ್ರದ ಒಳಗೆ ನಾವು ನೋಡಿಬಿಟ್ಟೇವು ಅಂದ್ರ ಅವ್ರು ಒಂದು ಉಪದೇಶಗಳನ್ನ ಮಾಡ್ಯಾರ. ಅವರು ಏನ್ರಿ, ಅವರು ಭಕ್ತರಿಗೆ ನಿತ್ಯ ಉಪದೇಶ ಮಾಡ್ತಿದ್ರು. ಅವ್ರಂತಾರ, ಚಿದಂಬರ ಎಲ್ಲರಲ್ಲಿಯೂ ಮೊದಲ ಏನದ ಏನಪ್ಪಾ ಅಂದ್ರೆ ಒಳ್ಳೇದನ್ನೇ ನುಡಿರಿ ಅಂತಂತಾರ. ಒಳ್ಳೇದನ್ನ ನಮ್ಮ ಮುಖದಿಂದ ನಾವು ಭಕ್ತಿ ಮಾಡ್ಲಿಕ್ಕತ್ತೀವಿ ಅಂದ್ರ ಒಳ್ಳೆಯದೇ ನಮ್ಮ ಬಾಯಿದಾಗ ಬರಬೇಕು. ಎಲ್ಲದ್ರಾಗೂ ಒಳ್ಳೆಯದು. ಎಲ್ಲ ಎಂತ ಇದು ಇದ್ದಾನಪ್ಪ, ನಮ್ಮನ್ನು ವಿರುದ್ಧ ಮಾಡೋರು ಇದ್ದಾರೆ ಅಂದ್ರೂ ಸಹಿತ ಅವ ಒಳ್ಳೇದಾಗಲಿ ಅಂತ ಹೇಳುವಂತ ಈ ಭಾವ ಭಕ್ತನಂತಲೇ ಇರಬೇಕು ಅಂತ. ಅದಕ್ಕೆ ಒಳ್ಳೇದನ್ನೇ ನುಡಿಬೇಕು. ಆಮೇಲೆ ಎಲ್ಲಾ ಕಡೆ ಮಹಾಸ್ವಾಮಿನೇ ಇದ್ದಾನ. ಎಲ್ಲರೊಳಗೂ ಎಲ್ಲ ಅಣುರೇಣು ತೃಣಕಾಷ್ಟದೊಳಗ ಅವನೇ ತುಂಬ್ಯಾನ ಅಂತಂದಾಗ ಎಲ್ಲದ್ರ ಮೇಲೂ ನಮ್ಮಲ್ಲಿ ಆ ರೀತಿ ಪ್ರೇಮ ಹುಟ್ಟಬೇಕು. ಎಲ್ಲದರ ಮೇಲೂ ಹುಟ್ಟಬೇಕು. ಪ್ರಾಣಿ, ಪಕ್ಷಿ, ಗಿಡ, ಮರ, ಚರ, ಅಚರ, ಎಲ್ಲರ ಮೇಲೂ ಇಷ್ಟೊಂದು ಪ್ರೇಮ ನಮಗ್ ಬರ್ತಿರ್ಬೇಕಲ್ಲ. ಏನು ನೋಡಿದ್ರು ಸಹಿತ ಅಲ್ಲಿ ಮಹಾಸ್ವಾಮಿಯ ದರ್ಶನ ನಮಗಾಗಬೇಕು. ಏನ್ ನೋಡಿದ್ರು ಸಹಿತ ಮಹಾಸ್ವಾಮಿ ನನ್ನ ನೋಡ್ಲಿಕ್ಕತ್ತಾನ ಅಂಥೇಳಿ ಆ ಮಹಾಸ್ವಾಮಿ ದರ್ಶನ ಆಗಿ ಕಣ್ಣಾಗ ದಳ 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 ನೀರು ಬರಬೇಕು, ಕಂಠ ಬಿಗದ ಬರಬೇಕು. ಇವೆಲ್ಲ ಏನದಲ್ಲ ಅತ್ಯಂತ ಶ್ರೇಷ್ಠ ಭಾವದ ಲಕ್ಷಣಗಳು ಅಂತ. ಇದು ದಾಸ ರಾಜಾರಾಮ್ ಮಹಾರಾಜರು ದಾಸ್ಯ ಭಾವದಿಂದ ಮಹಾಸ್ವಾಮಿಯನ್ನ ಭಕ್ತಿಯನ್ನು ಮಾಡಿದ್ರು. ಅವರು ಎಷ್ಟು ದಾಸ್ಯ ಅಂತಂದ್ರ, ಅವರು ನೋಡ್ರಿ, ಮಹಾಸ್ವಾಮಿಗಳು ಯಾವಾಗ ಅವ್ರಿಗೆ ಹೇಳಿದ್ರು, ರಾಜಾರಾಮ ಇಲ್ಲಿ ತನಕ ನೀನು ಪ್ರಪಂಚಕ್ಕಾಗಿ ದುಡ್ದಿ, ಇನ್ನು ಮೇಲೆ ನನ್ನ ನಾಮಕ್ಕಾಗಿ ದುಡಿ ಅಂತ ಒಂದೇ ಮಾತಂದ್ರು. ಒಂದು ಜೀವನ ತುಂಬ ಕೇವಲ ಚಿದಂಬರ ನಾಮಕ್ಕಾಗಿ ದುಡಿದ್ರು ಅಂದ್ರೆ ಏನ್ ಮಾಡಿದ್ರು ಅಂತಂದ್ರ ವಿಚಾರ ಮಾಡ್ರಿ. ಎಂಥ ಭಾವ ಅವ್ರದು. ಮಹಾಸ್ವಾಮಿಯ ಪಾದರಕ್ಷೆಗಳನ್ನ ಇಸ್ಕೊಂಡು ಎದಿ ಮೇಲೆ ಹಾಕೊಂಡು ಇಡೀ ಭಾರತ ತುಂಬ ಅಡ್ಡಾಡಿದ್ರು ಅವರು. ಏನ್ ನೋಡ್ರಿ ಎಂಥ ಭಾವ ಇರಬೇಕು. ಆ ಪಾದರಕ್ಷೆ ಕೇಳೋ ಹೊತ್ನಾಗ ಅಂತಾರ, ಗುರುನಾಥ ಭಗವಂತ ಇದ್ರೊಳಗ ನೀನು ಏನಪ್ಪಾ ಅಂದ್ರ ಕಟ್ಟಿಗೆ ಪಾದಕ ಕೊಟ್ಟಿದ್ದಿ, ಈಗ ನೀ ಹಾಕೊಂಡದ ಪಾದಕನೇ ಕೊಡು. ಭರತನ ಟೈಮ್ದಾಗ ಶ್ರೀರಾಮ ಪ್ರಭು ಭರತಗ ಆ ಪಾದಕ ಕೊಡ್ತಾರಲ್ಲ, ಆ ಪಾದಕ ತಲೆ ಮೇಲೆ ಇಟ್ಕೊಂಡು ಬಂದು ಅಯೋಧ್ಯಾದ ಸಿಂಹಾಸನದ ಮೇಲೆ ಇಟ್ಟು 14 ವರ್ಷ ಅವನು ಏನಪ್ಪಾ ಅಂದ್ರ ಆಶ್ರಮದಾಗ ಇದು ಮಾಡ್ತಾನೆ. ನಿಮಗೆಲ್ಲರಿಗೂ ಗೊತ್ತದ. ಹಂಗ ಇಂಥ ಒಂದು ಈ ಭಾವ ನಾವು ನೋಡ್ಬೇಕು. ಇವತ್ತಿನ ದಿವಸ ನಾವು ದಾಸ ರಾಜಾರಾಮ್ ಮಹಾರಾಜರ ಅಭಂಗ ಚಿಂತನೆ ಮಾಡ್ಲಿಕ್ಕತ್ತೇವ ಅಂದ್ರ ಆ ಅಭಂಗದ ಒಳಗಿನ ಒಂದು ಸಾರಿ ಏನದಪ್ಪ, ಇದು ಸಾರಿ ಏನದ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರ ಅವರು. ಭಾವೇವಿನ ಭಕ್ತಿ ಕರಿತಾ ಜನ್ಮಾವರಿ ಅಂತ. ನೀ ಇಡೀ ಜೀವನ ತುಂಬನು ನೀನು ಮಹಾಸ್ವಾಮಿ ಭಕ್ತಿ ಮಾಡು, ಸದ್ಗುರುವಿನ ಭಕ್ತಿ ಮಾಡು. ಆದ್ರ ನಿನ್ನಂತಲ್ಲಿ ಈ ಭಾವ ನಿರ್ಮಾಣ ಆಗ್ಲಾರ್ದ ನೀ ಮಾಡಿದೆ ಅಂದ್ರ, ಈ ಭಾವ ನಿರ್ಮಾಣ ಆಗಲ್ದ ನೀ ಮಾಡಿದೆ ಅಂದ್ರ ನನಗದು ಸೇರುದಿಲ್ಲ ಅಂತಾರ ಅವ್ರು. ಯಾಕಂದ್ರೆ ನಾನು ಭಾವಾಚ ಭುಕೇಲ,
ನಾನು ಅಂತ ಒಂದು ಭಾವಕ್ಕಾಗಿ ಪರಿತಪಿಸ್ಲಿಕ್ಕತ್ತನಂತಾರರು. ಅಂತ ಒಂದು ಭಾವಕ್ಕಾಗಿ ಭಗವಂತ ಪರಿತಪಿಸ್ತಾನ. ಆ ಭಾವಕ್ಕಾಗಿ ನೋಡ್ರಿ ಮಹಾಸ್ವಾಮಿ ಹಿಂದಿನ ಅವತಾರ ಅಂದ್ರೆ ಪಾಂಡುರಂಗನ ಅವತಾರದೊಳಗ ತನ್ನ ಭಕ್ತರ ಮನೆಯೊಳಗೆ ಹೋಗಿ ಯಾವ ರೀತಿ ದುಡ್ದ ಅನ್ನುವಂಥದ್ದು ಭಕ್ತಿ ವಿಷಯ ನಾವು ನೋಡಿದೆ ಅಂದ್ರೆ ಅನಿಸ್ತದ, ಆಹಾ ಏನಪ್ಪಾ ಇದು, ಜನಾಬಾಯಿ ಜೊತೆ ಕೂಡಿ ಬೀಸ್ಲಿಕ್ಕೆ ಕೂತ, ಜನಾಬಾಯಿ ಮನ್ಯಾಗ ಆಕಿ ಮಾಡಿದ ಬಕ್ರಿ ತಿಂದು ಹೋದ. ನನಗ ಅದು ಸೇರುದಿಲ್ಲ ಅಂತಾರೆ, ಮೃಷ್ಟಾನ ಸೇರುದಿಲ್ಲ, ನಿಂತಲ್ಲಿರುವಂತ ಭಾವ ನೋಡ್ರಿ. ಜನಾಬಾಯಿ, ಸಂತ ಜನಾಬಾಯಿ ಅರ್ಥಾತ್ ಈ ಒಂದು ಅವತಾರದಾಗ ಚಿದಂಬರ ಅವತಾರದೊಳಗೆ ವಿಠಾಬಾಯಿ, ಆ ವಿಠಾಬಾಯಿನೇ ಜನಾಬಾಯಿನೇ ವಿಠಾಬಾಯಿ ಆಗಿ ಮುಂದೆ ಈ ಅವತಾರ ತಗೊಂಡಿರ್ತಾಳ. ಆದ್ರೆ ಜನಾಬಾಯಿ ಇದ್ದಾಗ ಜನಾಬಾಯಿ ಎಂಥ ಒಂದು ಭಾವಪೂರ್ಣ ಭಕ್ತಿ ಅಕ್ಕಿ ಅಂತಲಿತ್ತು ಅಂದ್ರ, ಜನಾಬಾಯಿ ಭಾವ ತುಂಬಿ ವಿಠಲ್ನ ಮೇಲೆ ಅಭಂಗ ಬರೆದ್ರ ಆ ಅಭಂಗ ಈ ಭಾವದ ಒಂದು ಸವಿಯನ್ನ, ಆ ಭಾವದ ಒಂದು ಇದ್ರೊಳಗ ಪಾಂಡುರಂಗ ಮಗ್ಗಲ್ ಕೋಲ್ಯಾಗ ಕೂತ್ಕೊಂಡು ಆಕಿ ಅಂದ ಅಭಂಗ ತಾ ಬರ್ತಿದ್ದಂತ, ತಾ ಬರ್ಕೋತ ಕೂಡ್ತಿದ್ದಂತ. ಬರ್ಕೋತ ಕೂತಾಗ ಒಮ್ಮೆ ಜ್ಞಾನೇಶ್ವರ ಮಾವಲಿಯವರು ಬಂದ್ರು, ಪಾಂಡುರಂಗ ಭಗವಂತ ಇದು ಏನ್ ಮಾಡ್ಲಿಕ್ಕತ್ತಿಪ್ಪ, ಏನು ಬರೀಲಿಕ್ಕತ್ತಿ ಅಂತ ಕೇಳಿದ್ರೆ ನಮ್ಮ ಜನಿ ಅಭಂಗ ಬರೀಲಿಕ್ಕತ್ತ. ನಮ್ಮ ಎಂಥ ಭಾವ ಇರ್ಬೇಕು ನೋಡ್ರಿ. ನಾಮದೇವ್ ಮಹಾರಾಜರು ಆರಾಮ್ ಮಲ್ಕೊಂಡಾರ, ಮನ್ಯಾಗ 14 ಮಂದಿ. ಆಮೇಲೆ ಜನಾಬಾಯಿ ಈ ಕಡೆ ಗುಡಿಸಲ್ದಾಗ ಮಲ್ಕೊಂಡಾಳ. ನಾಮದೇವ್ ಮಹಾರಾಜರ ಚಪ್ಪರ ಮನಿ ಗಾಳಿಗೆ ಸುಂಟ್ರ ಗಾಳಿ ಬೀಸಿ ಚಪ್ಪರ ಕಿತ್ತು ಹೋಗುವಂತ ಪರಿಸ್ಥಿತಿ ಬಂದ್ರ ಚಿಂತಿ ನಾಮದೇವ್ ಮಹಾರಾಜರಿಗೆ ಇದ್ದಿದ್ದಿಲ್ಲ. ಚಿಂತಿ ಯಾರಿಗಿತ್ತು? ಪಾಂಡುರಂಗಗಿತ್ತು. ಪಾಂಡುರಂಗ ನಡು ಗಡಬಡಿಸಿ ಎದ್ದು ಬರ್ತಾನ. ಎದ್ದು ಬಂದ ಜನಾಬಾಯಿನ ಜನಿ ಹೇಳಂದ್ ಯಾಕೆ ಈಗ್ಯಾಕಂತ ನೋಡಿಲ್ಲಿ ಆ ನಾಮೇನ್ ಛತ್ತ ಎಲ್ಲ ಪತ್ರಾಸ್ ಇದು ಎಲ್ಲ ಚಪ್ರ ಹಾರಿ ಹೋಗಂಗೆ ಕಾಣಿಸ್ತದ, ಅದ್ ಸಜ್ಜು ಮಾಡು ನಡಿ ಅಂತೇಳಿ ಜನಾಬಾಯಿನ ಕರ್ಕೊಂಡು ನಾಮದೇವ್ ಮಹಾರಾಜರ ಮನಿ ಚಪ್ರ ಸಜ್ಜು ಮಾಡ್ತಾರ. ಅಂದ್ರೆ ಆ ನಾಮದೇವ್ ಮಹಾರಾಜರಂತೇಳಿ ಭಗವಂತನ ಬಗ್ಗೆ ಭಾವ ಹೆಂಗಿರ್ಬೇಕು ವಿಚಾರ ಮಾಡಿ. ಈ ಭಾವ ಬೇಕಂತಾರ ಅವ್ರು. ಈ ಭಾವ ಇರ್ಲಾರ್ದ ಭಕ್ತಿ ತಗೊಂಡು ಏನ್ ಮಾಡ್ಲಿ ಅಂತಾರ ಅವ್ರು. ನನಗ ರಗಡ ಮಂದಿ ಭಕ್ತಿ ಮಾಡ್ತಾರ, ಆ ಭಾವ ಬೇಕಲ್ಲ. ನಿನ್ನ ಹೊರತಾಗಿ ಅನ್ನ ದೈವವೇ ಇಲ್ಲ ಅನ್ನುವಂತ ಭಾವ ನಿರ್ಮಾಣ ಆಗ್ಬೇಕು ನಮಗ. ತುಕಾರಾಮ್ ಮಹಾರಾಜರು 1 ಕೋಟಿ ಅಭಂಗಗಳನ್ನ ಭಕ್ತಿ ಮೇಲೆ ರಚಿಸ್ಯಾರಿ. ಅಭಂಗ ಹೇ ಕೋಟಿ ಭಕ್ತಿ ಪರ ಜಾಲೆ ಅಂತಾರ. ತಮ್ಮ 5,01,34,000 ಅಭಂಗಗಳನ್ನ ಲೆಕ್ಕ ಹೇಳುವತ್ನಾಗ ಅಭಂಗ ಹೇ ಕೋಟಿ ಭಕ್ತಿ ಪರ ಜಾಲೆ, 1 ಕೋಟಿ ಅಭಂಗಗಳನ್ನ ಭಕ್ತಿ ಒಳಗೆ ಭಕ್ತಿ ಸಂಬಂಧ ನಾ ರಚಿಸೀನಿ. ಹಂಗಾರೆ 1 ಕೋಟಿ ಅಭಂಗ ರಚಿಸ್ಬೇಕಾದ್ರೆ ಭಕ್ತಿಯೊಳಗೆ ಎಷ್ಟು ತೀಕ್ಷ್ಣತಾ ಇರಬೇಕು, ಎಷ್ಟು ತಿಳ್ಕೋದಿರ್ಬೇಕು ವಿಚಾರ ಮಾಡ್ರಿ. ಅಂಥದ್ರೊಳಗೆ ಒಂದು ಅಭಂಗ ನಮ್ಮ ಮಹಾರಾಜರು, ನಮ್ಮ ರಂಗರಾವ್ ಮಹಾರಾಜರು ತಮ್ಮ ಪ್ರವಚನದೊಳಗೆ ಆ ಅಭಂಗದ ಮೇಲೆ ಅವ್ರೇನಪ್ಪಾ ಅಂದ್ರ ಆ ಅಭಂಗದ ಎಷ್ಟು ಸರಿ ಅವ್ರಿಗೆ ಅದ್ರ ಅಭಂಗದ ಮೇಲೆ ವಿಶ್ಲೇಷಣೆ ಮಾಡ್ಯಾರ ಅನ್ನುವಂಥದ್ದು ಅದನ್ನ. ಯಾಕಂದ್ರೆ ಅವ್ರ ಅಂತಃಕರಣದಾಗೆ ಇರ್ತು. ಹೇಚಿ ಥೋರ ಭಕ್ತಿ ಒಡತಿ ದೇವ. ತುಕಾರಾಮ್ ಮಹಾರಾಜರು ಹೇಚಿ ಥೋರ ಭಕ್ತಿ ಒಡತಿ ದೇವ, ಇದೇ ಮುಖ್ಯದ. ಯಾವ ಭಕ್ತಿ ಸೇರ್ತದಪ್ಪ ಭಗವಂತಗೆ? ಹಂಗಾರ ನಾ ಮಾಡ್ತೀನಿ ಬೇಕಾದಷ್ಟು, ಹೌದಪ್ಪ ಗುಡಿಗೆ 10-20 ಲಕ್ಷ ರೂಪಾಯಿ ಕೊಡ್ತೀನಿ, ಸೇರ್ತದನು? ನಾವು ಗುಡಿಗೆ ರೊಕ್ಕ ಕೊಡೋದು, ಭಗವಂತನ ಇದಕ್ಕೆ ರೊಕ್ಕ ಕೊಡೋದು ಅಂತ ಹೇಳಿ ಕೊಟ್ಟು ಅಹಂತನ ನಮ್ಮಂತೇಳಿ ಇಟ್ಕೊಂಡು ಕೂತೇವಂದ್ರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಆ ಮಹಾಸ್ವಾಮಿಗೆ ಏನು ಕಡಿಮೆ ಅದ ಅಂತ ನಾವು ಕೊಡೋದು ನಮ್ಮಿಂದ ಅಪೇಕ್ಷೆ ಮಾಡ್ತಾನೆ. ನಮ್ಮ ಭಾವವನ್ನ ಅಪೇಕ್ಷೆ ಮಾಡ್ತಾನ ಮಹಾಸ್ವಾಮಿ, ನಮ್ಮ ಭಾವವನ್ನ ಅಪೇಕ್ಷೆ ಮಾಡ್ತಾನ. ಗೌತಮ್ ಬುದ್ಧರ ಆಶ್ರಮದೊಳಗ ಒಂದು ದಿವಸ ಪ್ರತಿ ದಿವಸ ಸಂಜೆನೊಳಗ ಇವತ್ತು ಆಶ್ರಮಕ್ಕೆ ಯಾರು ಹೆಚ್ಚು ದಾನ ಮಾಡ್ಯಾರ ಅನ್ನುವಂಥದ್ದನ್ನ ಡಂಗರ ಹೊಡಿತಿದ್ರಂತಲ್ಲಿ. ಏನು ಡಂಗರ ಹೊಡಿದು ಇವತ್ತಿನ ದಿವಸ ಶ್ರೇಷ್ಠ ದಾನಿಗಳು ಯಾರಪ್ಪ ಈ ಒಂದು ಆಶ್ರಮಕ್ಕೆ ಭಕ್ತಿ ಕಾರ್ಯಕ್ಕೆ ಅಂತೇಳಿ ಹೊಡಿತಿದ್ರಂತ. ಆವಾಗ ಅಲ್ಲೇ ಒಂದು ರಾಜ ಏನು ಮಾಡಿದಂತ, ಇವತ್ತ ನನ್ನ ಹೆಸರಲ್ಲೇ ನನ್ನ ಹೆಸರಲ್ಲೇ ಗಂಟೆ ಹೊಡಿಬೇಕು ಊರಾಗ ಅಂತೇಳಿ ತನ್ನಂತಲ್ಲಿ ಬೊಕ್ಕಸದಾಗಿದ್ದಷ್ಟು ಬಹಳಷ್ಟು ಏನಪ್ಪಾ ಅಂದ್ರೆ ವಜ್ರ ವೈಡೂರಿಗಳು, ಮುತ್ತು ರತ್ನ ಎಲ್ಲ ಸಂಪತ್ತು ತಂದ ಮುದುರಿ ಎದುರಿಗೆ ಇಟ್ಟು
ಇದನ್ನು ಸ್ವೀಕಾರ ಮಾಡ್ರಿ ಅಂತಂದ. ಆಯ್ತಪ್ಪ ಅಂತಂದ್ರು. ಅಷ್ಟು ಮಾಡಿ ಹೋಗಿ ಮಾಡಿದ ಮೇಲೆ ಕುತ್ಕೊಂಡ ಸಂಜಿನ್ಯಾಗ ಇವತ್ತು ನನ್ನ ಹೆಸರಲ್ಲೇ ಗಂಟೆ ಹೊಡಿತಾರಂತ ಕಾಯ್ಕೋತ ಕೂತಿದ್ದಂತ. ಕೂತಾಗ ಒಬ್ಬಕಿ ಸಾದಾ ಭಿಕ್ಷುಕಿ ಹೆಸರಲ್ಲಿ ಗಂಟೆ ಹೊಡೆದ್ರಂತ. ಅವಾಗಂದವ ನನ್ಕಿಂತ ಹೆಚ್ಚು ಈ ಭಿಕ್ಷುಕಿ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯದ, ಇದು ಹೆಂಗಿದು, ಇದು ನ್ಯಾಯನು ಇದು ಅಂತೇಳಿ ಬಂದಂತಲ್ಲಿ ಬುದ್ಧರಂತಲ್ಲಿ. ಅಲ್ರಿ ನಾನು ಎಲ್ಲರಕ್ಕಿಂತ ಹೆಚ್ಚು ಕೊಟ್ಟವ ನಾನು, ಅಕ್ಕಿ ಏನು ಕೊಟ್ಟಾಳಂತ ಅಕ್ಕಿಗೆ ಹೆಸರಲ್ಲೇ ಗಂಟೆ ಹೊಡೆದ್ರಿ ಶ್ರೇಷ್ಠದಾನಿ ಅಂತಂದ ಕೂಡಲೇ ಅಕ್ಕಿ ಒಂದು ಸೇಬು ಹಣ್ಣು ಕೊಟ್ಟಾಳ ಅಂತ ಅಂದ್ರಂತ. ಒಂದು ಸೇಬು ಹಣ್ಣಲ್ಲಿ ನಾ ಕೊಟ್ಟಂತ ಸಂಪತ್ತೆಲ್ಲಿ ಅಂದಾಗ, ನೋಡಪ್ಪ ರಾಜ ಕೂಡು, ನೀ ಕೊಟ್ಟ ಸಂಪತ್ತು ನಿನ್ನ ಬೊಕ್ಕಸದಂದ ಒಂದು ಸ್ವಲ್ಪ ಇರಬೇಕು, ಅಷ್ಟು ಕೊಡ್ಬೇಕಂತ ಕೊಟ್ಟು ಮತ್ತು ನೀ ವಿಚಾರ ಮಾಡಿ ನನ್ನ ಹೆಸರಲ್ಲಿ ಗಂಟೆ ಹೊಡಿಬೇಕು ಅನ್ನುವಂಥ ಈ ಒಂದು ಇಚ್ಛಾ ಇಟ್ಕೊಂಡು ನೀ ಕೊಟ್ಟಿ, ಅದು ಇರೋಲ್ಯಾಕ. ಅಕ್ಕಿ 4 ದಿವಸದಿಂದ ಉಪವಾಸಿದ್ಲು. ಇವತ್ತ ಏನೋ ಅಕಸ್ಮಾತ್ ಅಕ್ಕಿಗೆ ಯಾರೋ ಒಬ್ರು ಒಂದು ಸೇಬು ಹಣ್ಣು ಕೊಟ್ರೆ ತಾವು 4 ದಿವಸ ಉಪವಾಸಿದ್ರು ಅದನ್ನು ಬಿಟ್ಟು ಬಂದ ನಮ್ಮ ಆಶ್ರಮಕ್ಕೆ ಅಕ್ಕಿ ಕೊಟ್ಟಾಳಲ್ಲ, ಅಕ್ಕಿ ದಾನ ಶ್ರೇಷ್ಠೋ ನಿನ್ನ ದಾನ ಶ್ರೇಷ್ಠೋ ಅಂತೇಳಿ ತಿಳಿಸಿ ಹೇಳಿದ್ರಂತ. ಹಂಗ ಅಕ್ಕಿ ಭಾವ ಹೆಂಗ ನೋಡ್ರಿ, ಅಕ್ಕಿ ಇಷ್ಟು ಉಪವಾಸಿದ್ರು ಸಹಿತ ಅಕ್ಕಿ ಆಶ್ರಮಕ್ಕೆ ಅದನ್ನು ಕೊಡ್ಬೇಕನ್ನುವಂಥ ಭಾವ ಹಂಗಿರ್ತಲ್ಲ, ಇದು ಬೇಕು ಈ ಭಾವ ಬೇಕು ಅಂತೇಳಿ ಭಗವಂತ ಹೇಳ್ತಾರ. ಮಹಾಸ್ವಾಮಿ ಇವತ್ತು ನಮಗೆ ಏನು ಹೇಳ್ತಾರ, ಈ ಭಾವ ಬೇಕು. ಅದಕ್ಕೆ ತುಕಾರಾಮ ಮಹಾರಾಜರಂದ್ರು ಹೇಚಿ ಥೋರ ಭಕ್ತಿ. ಈ ಥೋರ ಭಕ್ತಿ ಯಾವ್ದಪ್ಪ ಹಂಗಾರ ತುಕಾರಾಮ ಮಹಾರಾಜರು ಒಂದು ಈ ಅಭಂಗದ ಒಂದು ಪ್ರಕಾರ ಹೇಳ್ಬೇಕಂದ್ರ, ಸಂಕಲ್ಪ ವಿಮಾಯ ಸಂಸಾರಾಸಿ. ಮೊದಲು ಈ ಸಂಸಾರ ಸುಳ್ಳದ ಅನ್ನುವಂಥದ್ದನ್ನು ತಿಳ್ಕೊಂಡ ನೀನು ನನ್ನ ಪ್ರೇಮ ಮಾಡು, ಅದು ನನಗೆ ಸೇರ್ತ. ಎಷ್ಟು ವಿಶೇಷದ ಇದು. ನಾವು ಮಹಾಸ್ವಾಮಿ ಪ್ರೇಮ ಮಾಡ್ತೇವೆ, ಭಕ್ತಿ ಮಾಡ್ತೇವೆ, ಸದ್ಗುರುಗಳ ಭಕ್ತಿ ಮಾಡ್ತೇವೆ. ಅದ್ರ ಹಿಂದೆ ಒಂದು ಏನಿರ್ತದೆ ಅಂದ್ರೆ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು, ನಮ್ಮೆಲ್ಲ ತೊಂದರೆಗಳು ಹೋಗ್ಬೇಕು, ನಮ್ಮನ್ನು ಯಾವಾಗಲೂ ಸ್ವಾಮಿ ನಾವು ಇಚ್ಛಾ ಮಾಡಿದ್ದನ್ನು ನಮಗೆ ಮಾಡಬೇಕು, ನಾವೇನು ಇಚ್ಛಾ ಮಾಡ್ತೀವೋ ಅದು ನೀಡಬೇಕು. ಇವೆಲ್ಲ ವಿಚಾರ ನಾವಿಟ್ಕೋತೇವು. ಇದೇ ಸಂಸಾರ ಚಂದ ಇರ್ಲಿ ಅಂತೇಳಿ ನಾವು ಭಕ್ತಿ ಮಾಡ್ತೇವೆ. ಅವ್ರಂತಾರ ಸಂಸಾರ ಸುಳ್ಳು ಅಂತ ತಿಳ್ಕೊಂಡು ನೀನು ಮಾಡುವಂತಾರ. ಅದಕ್ಕೆ ಈ ಒಂದು ಭಾವ ನಿರ್ಮಾಣ ಆಗ್ಲಾರ್ದ ಕದಾನೋ ಹೇ ದುರಿ ಭ್ರಮತ್ಯಾಚ. ಅದಕ್ಕೆ ಅವ್ರಂದ್ರು, ನೀ ಈ ರೀತಿ ಭಾವ ತುಂಬಿ ಭಕ್ತಿ ಮಾಡಲಿಲ್ಲ ಅಂದ್ರ ಕದಾನೋ ಹೇ ದುರಿ ಭ್ರಮತ್ಯಾಚ. ನಿನ್ನ ಭ್ರಮ ಏನದಲ್ಲ, ಇದು ಪ್ರಪಂಚದ ಭ್ರಮ, ಅಜ್ಞಾನದಿಂದ ತುಂಬ ಕೂತದ. ನಾನು, ನನ್ನ ಶರೀರ, ನನ್ನ ಪ್ರಪಂಚ, ನನ್ನ ಹೆಂಡ್ರು, ನನ್ನ ಮಕ್ಕಳು, ನನ್ನ ಆಸ್ತಿ, ನನ್ನ ದುಡ್ಡ, ನನ್ನ ಸಂಪತ್ತ, ನನ್ನ ಅಧಿಕಾರ, ನನ್ನ ಪ್ರತಿಷ್ಠ, ಒಂದು ಎರಡು ಕೇವಲ ನಮ್ಮ ಬದುಕನೇ ಇದಕ್ಕಾಗ್ಯದ. ಕೇವಲ ನಮ್ಮ ಶರೀರ ಸುಂದರತಾ ಸಂಬಂಧ, ಶರೀರ ಸಜ್ಜಿಡು ಸಂಬಂಧ. ಅರೆ ನೀ ಸಜ್ಜಿಡು ಬಿಡು, ನಿನ್ನ ಮಹಾಸ್ವಾಮಿ ವಿಚಾರ ಮಾಡಿದ್ರ ಅವ ಇಡಬೇಕಂದ್ರನ ಇರ್ತದ ಹೊರತಾಗಿ ನೀ ಇದನ್ನ ಏನೂ ಮಾಡ್ಲಿಕ್ಕಾಗುವುದಿಲ್ಲ ಅಂತಾರ. ಇದು ನಂಬದಿರು ಈ ದೇಹ ನಿತ್ಯವಲ್ಲ. ಪುರಂದರದಾಸರಂತಾರ, ನಂಬದಿರು ಈ ದೇಹ ನಿತ್ಯವಲ್ಲ, ಅಂಬುಜಾಕ್ಷನ ಭಜಿಸಿ ಸುಖಿಯಾಗೋ ಮನವೇ, ಅಂಬುಜಾಕ್ಷನ ಭಜಿಸಿ ಸುಖಿಯಾಗೋ ಮನವೇ. ನಂಬದಿರು ಈ ದೇಹ. ನಮ್ಮದ ಜೀವನನೇ ಹೆಂಗಾಗಿ ಬಿಟ್ಟದಂದ್ರೆ ಎಲ್ಲ ಮಾಡ್ತೇವೆ, ಖರೆ ದೇಹ ಬುದ್ಧಿನೇ ಹೋಗಿಲ್ಲ. ನನ್ನ ದೇಹ ಚಂದ ಇರಬೇಕು, ಸುಂದರ ಇರಬೇಕು, ಎಲ್ಲರೊಳಗೂ ಶ್ರೇಷ್ಠ ಕಾಣಿಸ್ಬೇಕು. ಇದು ಏನು ಮಾಡಿದ್ರು ಸಹಿತ ಬರೇ ಮೊದಲು ದೇಹದ ಮೇಲೆ ನಮ್ಮದು ಮೋಹ ಹೋಗಲ್ತು ಅಂದಾಗ ಇದು ಉಳ್ಕಿದ್ರ ಮೇಲೆ ಮೋಹ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯದ? ಮತ್ತು ಇವು ಯಾವುದೂ ಹೋಗ್ಲಾರ್ದನೇನು ಇವೆಲ್ಲದ್ರ ಮೇಲೂ ಪ್ರೇಮ ಇಟ್ಟುಕೊಂಡ ಇವೆಲ್ಲನೂ ನನಗೆ ಆಧಾರ ಅಂತ ತಿಳ್ಕೊಂಡ್ರೆ, ಹಂಗಾರ ನೀ ಮಹಾಸ್ವಾಮಿ ನನಗೆ ಆಧಾರ ಇದ್ದಾರಂತ ನೀ ಯಾವಾಗ ತಿಳ್ಕೊಳ್ಳೋಪ್ಪ? ನಿರಾಧಾರ ಆಧಾರ ಏಕ ರಾಮನಾಮ. ಯಾರ ನಿರಾಧಾರ ಆಗ್ಯಾರ ಅವ್ರನ್ನ ಭಗವಾನ್ ಕಾಯ್ತಾನಂತಾರರು. ದೇವ ಪತಿಸಾಸಿತಾರಿ ದೇವ ಹೋಯ ಸಾಕಾರಿ ಅನಾಥಾಂಚ. ಯಾರು ಅನಾಥರಾಗ್ಯಾರ ಅಂದ್ರೆ ಇವೆಲ್ಲ ವಿಷಯ ವಿಚಾರಗಳಿಂದ ಇವು ಅಧೀನ ನಾ ಇಲ್ಲೇ ಇಲ್ಲ, ನಾ ಕೇವಲ ನನ್ನ ಸದ್ಗುರುವಿನ ಅಧೀನ ತಿಳ್ಕೊಂಡು ಯಾರು ಭಕ್ತಿ ಮಾಡ್ಲಿಕ್ಕತ್ತಾರಲ್ಲ ಅವ್ರನ್ನ ಕೈಪಕ್ಷಿಯಾಗಿ ಕಾಯ್ತನಿ ಅಂತೇಳಿ ಭಗವಂತ ಹೇಳ್ಯಾನ. ಹಂಗ ಭಾವೇ ವಿಣ ಭಕ್ತಿ ಕರಿತಾ ಜನ್ಮಾವರಿ. ಭಕ್ತಿ ಹೆಂಗಿರಬೇಕು,
ಭಾವ ಹೆಂಗಿರಬೇಕು ಅಂತರ ಯಾವುದು ಇಲ್ಲ, ಭಾವ ಅಂದ್ರೆ ಏನು, ಯಾವುದು ನಮ್ಮ ಕಣ್ಣು ಮುಂದಿಲ್ಲ ಆದ್ರೆ ಅದ ಅನ್ನುವಂಥದ್ದು ನಮ್ದು ನಿಶ್ಚಿತವಾಗಿ ಖಾತ್ರಿ ಆಗ್ಬೇಕು. ಏನ್ರಿ? ಮಹಾಸ್ವಾಮಿ ಮೂರ್ತಿ ಅದ, ಇಲ್ಲಿ ಮಹಾಸ್ವಾಮಿ ಇದ್ದಾನ ಅಂತೇಳಿ ಇವತ್ತು ನಾವು ಅರ್ಚನೆ ಪೂಜೆ ಮಾಡ್ಲಿಕ್ಕತ್ತೇವ್. ಮಹಾಸ್ವಾಮಿ ಪೂಜೆ ಮಾಡೋ ಹೊತ್ನ್ಯಾಗ ಮಹಾಸ್ವಾಮಿನೇ ನಿಂತಾರ ಅಂತ ತಿಳ್ಕೊಂಡು ಪೂಜೆ ಮಾಡ್ಬೇಕಂತಾರ ಅವರು. ಅಂದಾಗ ಹೆಂಗ್ ಮಾಡ್ತೀರಿ? ಸ್ವತಃ ಮಹಾಸ್ವಾಮಿನೇ ನಿಂತಾನ ಅಂತಂದಾಗ ನಾವು ಅವ್ರನ್ನ ಸ್ನಾನ ಮಾಡಿಸೋದು ಹೆಂಗ, ಅವ್ರಿಗೆ ನೀರು ಕಾಸೋದು ಹೆಂಗ, ನೀರು ಎಷ್ಟು ಬಿಸಿ ಬೇಕು ಎಲ್ಲ ವಿಚಾರ ಬೇಕಲ್ಲ ನಮಗ. ಅವೆಲ್ಲ ಆ ಪ್ರಕಾರ ಭಾವ ಬೇಕು. ನಾವು ಕಲ್ಯಾಣದಾಗ ನಮ್ಮ ತಂಗಿ ಮನ್ಯಾಗ ಒಮ್ಮೆ ಸತ್ಯನಾರಾಯಣ ಪೂಜೆ ಮಾಡಿದ್ರು ಒಬ್ರು ಬ್ರಾಹ್ಮಣರು ಬಂದು. ನಾನು ಕೇಳಿದೆ, ಪ್ರತಿಯೊಂದನ್ನು ಅರ್ಥ ಮಾಡಿ ಹೇಳ್ಕೊತ ಮಾಡ್ತಿದ್ರು ಅವರು. ಮೊದಲು ಗಣಪತಿ ಪೂಜೆ ಮಾಡೋ ಹೊತ್ನ್ಯಾಗ ಶುದ್ಧೋದಕ ಸ್ನಾನ, ಆಮೇಲೆ ಇದು ಹಾಕ್ತಾರ ಉಷ್ಣೋದಕ ಸ್ನಾನ ಅಂತ ಹಾಕ್ತಾರಲ್ಲ, ಆ ಉಷ್ಣೋದಕ ಸ್ನಾನ ಮಾಡಿಸೋ ಹೊತ್ನ್ಯಾಗ ಗಣಪತಿಗೆ ಅವರು ನೀರು ಕಾಸ್ಕೊಂಡು ಬರ್ರಿ ಅಂದ್ರ ಅವ್ರ ಮನ್ಯಾಗ. ನೀರು ಕಾಸ್ಕೊಂಡು ಬಂದ್ರ ಆ ಕಾಸ್ಕೊಂಡು ಬಂದಾರ ಅಂತೇಳಿ ಒಮ್ಮೆ ಉಷ್ಣೋದಕ ಸ್ನಾನಂ ಸಮರ್ಪಯಾಮಿ ಅಂತ ಅಲ್ಲಿಲ್ಲ ಅವರು. ಆ ನೀರ್ನಾಗ ಕೈ ಹಾಕಿ ನೋಡಿದ್ರು ಅವರು. ಏನು ಕೈ ಹಾಕಿ ನೋಡಿ ಇವು ಯೋಗ್ಯವನೋ ಇಲ್ಲೋ, ಇವು ಈಗ ಭಗವಂತಗೆ ಸ್ನಾನ ಮಾಡಿಸ್ಲಿಕ್ಕೆ ಯೋಗ್ಯವನೋ ಇಲ್ಲೋ. ಹಂಗ ಈ ಪೂಜೆ ಮಾನಸಿಕ ರೀತಿಯಿಂದ ನೀ ಹಂಗೆಲ್ಲ ಮಾಡಂತಾರ ಅವರು. ಮಹಾಸ್ವಾಮಿ ಸ್ನಾನದ ವ್ಯವಸ್ಥೆ ಮಾಡೋದು, ಮಹಾಸ್ವಾಮಿ ಪ್ರಸಾದ ವ್ಯವಸ್ಥೆ ಮಾಡೋದು, ಮಹಾಸ್ವಾಮಿ ಪೂಜಾ ಈ ರೀತಿ ಮಾಡ್ಬೇಕಲ್ಲ ಅರ್ಚನ ಭಕ್ತಿ. ನಮ್ಮಲ್ಲಿ ಒಮ್ಮೆ ಕುಬಕಡ್ಡಿ ಒಳಗೆ ಇದೇನು ಇದು ಅದಲ್ಲ ಏನಪ್ಪಾ ಅಂದ್ರೆ ರಾಮಚಂದ್ರ ಮಹಾರಾಜರ ಫೋಟೋ ನಮ್ಮ ಮನೆಯಾಗಿತ್ತು. ನಮ್ಮ ಅಣ್ಣ ಪೂಜೆ ಮಾಡಿದ್ದ ಅದನ್ನ. ಮಹಾರಾಜರು ರಂಗರಾವ್ ಮಹಾರಾಜರು ವಿಜಾಪುರದಿಂದ ಬಂದು ಕೂಡಲೇ ಅಕ್ಷಾಗೆ ಮೊದಲು ನಮ್ಮ ಮನೆಗೆ ಬಂದು ಆರತಿ ಹಚ್ಚಿ ಆಮೇಲೆ ಮಠಕ್ಕೆ ಹೋಗ್ತಿದ್ರು ಅವರು. ಬಂದು ಕೂತ್ ನೋಡಿದ್ರು ಪೂಜೆ ಯಾರು ಮಾಡ್ಯಾರವಾ? ಜನಾಬಾಯಿ ಅಂದ್ರೆ ನಮ್ಮ ತಾಯಿಯವರು. ಗುರು ಮಾಡ್ಯಾನ್ರಿ, ಗುರಾಣ್ ಮಾಡ್ಯಾನ್ರಿ. ಹೌದು, ಆ ಸಣ್ಣ ಹುಡುಗ ಅದು ನೀರೇ ಹೇಳಬಾರ್ದು, ನಾವು ಗಂಧ ಹೆಂಗ ಹಚ್ಚ ನೋಡಂತವ್ನು. ಯಾಕಂದ್ರ ಗಂಧ ಇಲ್ಲಿ ಹಚ್ಚಿದ ಕಣ್ಣಾಗ ಸೋರ್ ಬಂದಿತ್ತಂತ ನಿನಗ್ ಗೊತ್ತಾಗುದಿಲ್ಲ, ಹುಡುಗ ಗೊತ್ತಾಗ್ಲಿಕ್ಕಂದ್ರ ಎಲ್ಲಾ ಹುಡುಗರಿಗೆ ಕಲಿಸ್ಬೇಕವ ಹೆಂಗ್ ಪೂಜೆ. ಈಗ ನಾವೇ ಹಚ್ಕೊಂಡ್ರೆ ಹಿಂಗ ಹಚ್ಕೋತ ಏನ್ ಕಣ್ಣಾಗ ನೀರ್ ಬರಂಗ ಏನ್ರಿ ಹಚ್ಕೋತೀವ ನಾವಿಲ್ಲ. ಮತ್ತ ಅಂದಾಗ ಸದ್ಗುರುಗಳಿಗೆ ಪೂಜೆ ಮಾಡೋತ್ತೆ ಹಿಂಗೆ ಮಾಡ್ಬೇಕಪ್ಪ ಅಂತೇಳಿ ನೋಡ್ಬೇಕಿಲ್ಲೋ ಅಂಥೇಳಿ ಸರಾಸರ ಮತ್ತೆ ನೀರು ತರಿಸಿ ಅದನ್ನ ಇದು ಮಾಡ್ಕೊಂಡು ಮತ್ತೆ ಗಂಧಾತಿ ಇದು ಮಾಡಿ ಬರೋಬ್ಬರ್ ತಾವು ಹಚ್ಚಿ ಇದು ಮಾಡಿದ್ರು. ಅಂದ್ರೆ ಇದು ಭಾವ ಅಂತಾರ. ಈ ಭಾವ ಇದು ಇಂಥ ಶ್ರೇಷ್ಠ ಭಾವ ಬೇಕು. ಅದ್ರ ಜೊತೆ ಭಕ್ತಿ ಹೆಂಗಿರ್ಬೇಕಂದ್ರೆ ಸಂಕಲ್ಪಾವಿಮಾಯ ಸಂಸಾರಾಸಿ. ಈ ಎಲ್ಲ ಕಣ್ಣಿಗೆ ಕಾಣಿಸೋದೆಲ್ಲ ಏನಪ್ಪಾ ಅಂದ್ರೆ ಇದು ಭ್ರಮರೂಪದ ಅಂತ ತಿಳ್ಕೊಂಡ ಆ ಭ್ರಮದಿಂದ ನಾವು ಹೊರಗೆ ಬಂದೇವು ಅಂದ್ರೆ ಬ್ರಹ್ಮ ಸ್ವರೂಪದ ಸಾಕ್ಷಾತ್ಕಾರ ನಮಗಾಗ್ತದೆ. ಭ್ರಮ ಹೋಗ್ಬೇಕಿದೆಲ್ಲ. ಇವ್ರು ನೋಡ್ರಿ ನಿಜಗುಣ ಬರಿಯ ಭ್ರಮೆಯೊಳ ಬಿದ್ದು ಕೆಡಬೇಡವೆಲೆ ಮರುಡೆ ಅಂತಾರವರು. ಪರವಸ್ತುವನೆ ಮರೆತು ಲೌಕಿಕವನ್ನಂಬಿ ಶರೀರ ಸತಿ ಪುತ್ರ ನನ್ನವರೆಂದು ನಂಬಿರುವಿ, ಮರಣ ಕಾಲಕ್ಕೆ ನಿನ್ನ ಹಿಂದೆ ಬರುವರೆ, ಇರುವ ದ್ರವ್ಯವನ್ನೆಲ್ಲ ಕೊಟ್ಟು ಕಳಿಸುವರೆ, ಯಮಪುರದ ಬಾದಿಗೆ ಬಂದು ಬಿಡಿಸಿಕೊಂಬುವರೆ. ಬರೀ ಭ್ರಮೆ, ಎಲ್ಲ ಭ್ರಮ ಅದ ಅಂತಾರ. ಇದಕ್ಕೆ ಭ್ರಮದ ಬಗ್ಗೆ ಒಂದು ನಿರೂಪಣೆ, ಒಂದು ಸಮಾಸನೆ ಮಾಡಿಬಿಟ್ಟಾರ ದಾಸಬೋಧನ್ಯಾಗ ಸಮರ್ಥರು. ಅದ್ರ ಹೆಸರೇನು? ಭ್ರಮ ನಿರೂಪಣ ಅಂತ. ಅದ್ರಾಗ ಅವ್ರು ಅಂತಾರ, ಮೊದಲು ಇದೊಂದು ಶ್ಲೋಕ ಬರ್ದಾರ, ಭ್ರಮೇಣಾಹಂ ಭ್ರಮೇಣತ್ವಂ ಭ್ರಮೇಣೋಪಾಸಕ ಜನಃ ಭ್ರಮೇಣೇಶ್ವರ ಭಾವತ್ವಂ ಈಶ್ವರ ಭಾವತ್ವಂ ಭ್ರಮಮೂಲ ಇದಂ ಜಗತ್ತ ಅಂತೇಳಿ. ಅಂದ್ರೆ ಏನು? ಎಲ್ಲನೂ ಭ್ರಮೆ. ಮೀತು ಹಾ ಭ್ರಮ, ನಾನು ನೀನು ಅನ್ನೋದು ಭ್ರಮ. ಉಪಾಸನ ಮಾಡ್ಲಿಕ್ಕತ್ತನಂತೆ ತಿಳ್ಕೊಂಡಿದ್ದು ಇದು ಭ್ರಮನೇ. ಯಾಕಂದ್ರ ಯಾವಾಗ ಬ್ರಹ್ಮ ಸಾಕ್ಷಾತ್ಕಾರ ಆಗ್ತದ ನಿನ್ನ ಉಪಾಸನಕ್ಕೆ ಠಾವ ಇಲ್ಲ ಅಂತಾರರು. ಸಾಧ್ಯ ಹೋತಾ ಸಾಧನ ಅಂಚ ಠಾವನಾಹಿ. ನೀ ಮಾಡಿದಂತ ಸಾಧನ ಉಪಾಸನೆಗಳಿಗೆ ಜಾಗಿಲ್ಲ, ಆದ್ರೆ ಉಪಾಸನ ಮಾಡ್ಲಾರ್ದ ಆ ಸ್ಥಿತಿಗೆ ಹೋಗ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ಯಾವುದು ಕಾಯಂ ಇರುವುದಿಲ್ಲ. ಇವತ್ತು ಉಪಾಸನ ಮಾಡಿದಾಗ ಬ್ರಹ್ಮ ಸಾಕ್ಷಾತ್ಕಾರದಾಗ ಉಪಾಸನ ಅವ್ನು ಮುಂದಿರ್ತಾನ, ಅವಾಗ ಯಾರೂ ಇರುದಿಲ್ಲ, ನೀನು ಇರುದಿಲ್ಲ, ಏನೂ ಇರುದಿಲ್ಲ, ನೀನೇ ಆ ಸ್ವರೂಪ ಆಗಿಬಿಟ್ಟಿರ್ತಿ ಅಂದಾಗ ಸಾಧ್ಯ ಹೋತ ಸಾಧನಾಂಚ ಠಾವನಾಹಿ. ಅದಕ್ಕೆ ಈಶ್ವರ ಭಾವ ಹಿ ಭ್ರಮ, ಅದು ಭ್ರಮನೇ ಅಂತಾರ. ಇದು ನಿಶ್ಚಯೇಶಿ ಅಂತಾರ. ಯಾಕಾರಣೆ ಸೃಷ್ಟಿ ಭಾಸತ ಪರಂತು ಭ್ರಮತ ಅಂತಾರ. ಈ ಕಣ್ಣಿಗೆ ಸೃಷ್ಟಿ ಕಾಣಿಸ್ತದೆ. ಇಲ್ಲೆಲ್ಲ ಇಷ್ಟೆಲ್ಲ ಚಂದ ಸೃಷ್ಟಿ, ಭಗವಂತನ ಸೃಷ್ಟಿ ನೋಡ್ಲಿಕ್ಕೆ ಚಂದ ಅನಿಸ್ತದೆ. ಖರೆ ಭ್ರಮಲ್ಲ ಇದು ಭ್ರಮನೇ. ಯಾಕಂದ್ರೆ ಇದು ಹಿಂಗೆ ಇರುವುದಿಲ್ಲ.
ಇದು ಕೆಟ್ಟಗೊತ್ತ ಹೋಗ್ತದ, ಇದ್ದಂಗೆ ಇರುವುದಿಲ್ಲ. ಇವತ್ತೆಲ್ಲ ಪಂಚಭೂತಗಳು ಇಂಥ ದೊಡ್ಡ ಭೂತಗಳವು. ನೀವು ಪಂಚಭೂತಗಳು ನೋಡ್ರಿ, ಭೂಮಿ ಅಂತೀರಿ, ಭೂಮಿ ಒಂದೇ ಟೈಪ್ ಇರ್ತದ, ಒಂದ್ ಕಡೆ ತೆಗ್ಗ, ಒಂದ್ ಕಡೆ ಎತ್ತರ, ಒಂದ್ ಕಡೆ ಗುಡ್ ಇರ್ತದ. ಮುಂದೆ ಅದೇ ಗುಡ್ ಇದ್ದಲ್ಲಿ ಮನಿ ಆಗ್ತಾವ, ಮನಿ ಇದ್ದಲ್ಲಿ ಗುಡ್ ಹಾಕಿ ಕೂಡ್ತದ. ಅಂದ್ರ ಎಲ್ಲಾನು ಏನಪ್ಪಾ ಅಂದ್ರ ಎಲ್ಲಾನು ಬದಲಾವಣೆ ಆಗ್ತದ. ಮೊದಲಿದ್ದಂಗೆ ಇರುವುದಿಲ್ಲ. ಅದೇ ಮೊದಲಿದ್ದಂಗೆ ಅಕಸ್ಮಾತ್ ಶಾಶ್ವತ ಇರ್ತಿತ್ತಂದ್ರ ಅದು ಬ್ರಹ್ಮ ಸ್ವರೂಪ ಅಂತ ತಿಳ್ಕೋರಿ. ಯಾವುದು ಯಾವಾಗಲೂ ಇರುವುದಿಲ್ಲ, ಯಾವಾಗಲೂ ಕೊನೆಗೊಮ್ಮೆ ಅದು ಎಲ್ಲನೂ ಬ್ರಹ್ಮ ಪ್ರಳಯದಾಗ ನಾಶ ಆಗಿ ಹೋಗುವತ್ನ್ಯಾಗ ಅದನ್ನ ಖರೆ ಅಂತ ತಿಳ್ಕೋದು ಭ್ರಮಲ ಅಂತ. ಇದಕ್ಕೆ ಅವ್ರ ಏನಂದ್ರು, ಕದಾ ನೋ ಹೇದುರಿ ಭ್ರಮತ್ಯಾಚ. ಇದು ಭ್ರಮ ಅಂತ ತಿಳ್ಕೊಂಡಾಗ ಮಾತ್ರ ನೀ ಬ್ರಹ್ಮ ಸ್ವರೂಪದ ಬಗ್ಗೆ ನೀನು ಏನಪ್ಪಾ ಅಂದ್ರ ಆ ಒಂದು ಭಕ್ತಿಗೆ ನೀನು ಯೋಗ್ಯ ಆಗ್ತಿ ಅಂತ ಅನ್ನೋ ಸಂಬಂಧ ಅವ್ರಂದ್ರು. ಭಾವೇ ವಿಣ ಭಕ್ತಿ ಕರಿತಾ ಜನ್ಮಾವರಿ ಕದಾ ನೋ ಹೇದುರಿ ಭ್ರಮತ್ಯಾಚ. ಆ ಭ್ರಮ ಹೋಗಲಾರ್ದ ಬ್ರಹ್ಮನ ಒಂದು ಸ್ಥಿತಿ, ಮಹಾಸ್ವಾಮಿಯ ಸ್ವರೂಪದ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸದ್ಗುರು ದಾಸರಾಜಾರಾಮ್ ಮಹಾರಾಜರು ಮೊದಲೇ ಚರಣದಾಗ ಹೇಳ್ತಾರ. ಆಮೇಲೆ ಅವ್ರಂತಾರ, ಏಥೇ ಏಕಸಾರ ಭಾವತೋ ಪ್ರೇಮಳ ದೇವಾಸಿ ತಳಮಳ ಲಾಗೆ ತ್ಯಾಚಿ. ನೋಡ್ರಿ, ಇದೆಂತ ವಿಶೇಷದ. ಏಥೆ ಅಂದ್ರೆ ಎಲ್ಲಿ ಅಂದ್ರೆ ಈ ಭಕ್ತಿ ಮಾರ್ಗದೊಳಗ ಭಗವಂತನ ಪ್ರಾಪ್ತಿಗಾಗಿ ನಾವೇನು ಸಾಧನ ಮಾರ್ಗ ಹಿಡ್ದೇವಲ್ಲ, ಇದ್ರೊಳಗ ಏನಪ್ಪಾ ಅಂದ್ರ ಸಾರ ಯಾವುದು, ಇದ್ರೊಳಗ ಖರೆ ಏನ್ ಬೇಕಾಗ್ಯದ ಅಂತಂದ್ರ ಇಲ್ಲಿ ಏನ್ ಬೇಕಾಗ್ಯದ, ಪ್ರೇಮಳ ಭಾವ ಬೇಕಾಗ್ಯದ ಅಂತ. ಖರೆ ಹೇಳ್ಬೇಕಂದ್ರ ಭಾವ ಬೇಕಾದಂಗಿರಬೇಕು, ಅದು ಇದ್ದಾರಂತ. ಆದ್ರೆ ಪ್ರೇಮಳ ಭಾವ ಬಹಳ ಮುಖ್ಯದ ಅಂತಾರ. ಮಹಾಸ್ವಾಮಿ ಮೇಲೆ ಇಷ್ಟೊಂದು ಪ್ರೇಮ ಮಾಡ್ಬೇಕಲ್ಲ, ಆ ಪ್ರೇಮ ಎದಕ್ ಮಾಡ್ಬೇಕಂದ್ರ ಪ್ರೇಮಕ್ಕಾಗಿ ಪ್ರೇಮ ಮಾಡ್ಬೇಕಂತಾರ ನೋಡ್ರಿ. ನಿಜವಾಗಿ ಪ್ರೇಮ ಅಂದ್ರೆ ನಾವೇನ್ ತಿಳ್ಕೊತೀವಿ, ಏನೋ ಒಂದು ಸ್ವಾರ್ಥ ಇಟ್ಕೊಂಡಿರ್ತೀವಿ. ನಾವು ಪ್ರೇಮ ಮಾಡೋದು ಹಿಂದ ನಮ್ಮಲ್ಲಿ ಒಂದು ಸ್ವಾರ್ಥ ಇರ್ತದ. ಆದ್ರೆ ಆಕ್ಚುಲಿ ಹೆಂಗ ಪ್ರೇಮ ಮಾಡ್ಬೇಕಂದ್ರ ಮಹಾಸ್ವಾಮಿ ನನ್ನ ಪ್ರೇಮ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಪ್ರೇಮ ಮಾಡ್ಬೇಕು ಹೊರತಾಗಿ ನಾನು ಪ್ರೇಮ ಮಾಡೋತ್ನಾಗ ಎಲ್ಲ ಮಂದಿಯೊಳಗೆ ಶ್ರೇಷ್ಠ ಪ್ರೇಮ ಮಾಡವ ಅಂತೇಳಿ ತೋರಿಸು ಸಂಬಂಧ ಮಾಡೋದಲ್ಲ. ಪ್ರೇಮಕ್ಕಾಗಿ ಪ್ರೇಮ. ಆ ಸದ್ಗುರುನಾಥ ನನ್ನ ಪ್ರೇಮ, ನನ್ನಂತ ಪಾಮರ್ ನನ್ನ ಪ್ರೇಮ ಮಾಡ್ಬೇಕಲ್ಲ ಅಂತೇಳಿ ಅವನಿಗಾಗಿ ನಾ ಬದುಕಲಿಕ್ಕತ್ತೀನಿ, ಅವನಿಗಾಗಿಯೇ ಬದುಕಬೇಕಾಗ್ಯದ ನಾನು. ಅಂದಾಗರೆ ನನಗೆ ಒಲಿತಾನನು, ಅಂದಾಗರೆ ನನ್ನ ಪ್ರೇಮ ಮಾಡ್ತಾನನು. ಈ ತಳಮಳದಾಗ ನಾವು ಅಕಸ್ಮಾತ್ ಮಹಾಸ್ವಾಮಿ ಪ್ರೇಮ ಮಾಡಿದೇವಂದ್ರ ಅದು ಪ್ರೇಮ ಅಂತಾರ. ಅದು ಪ್ರೇಮ. ಅದಕ್ಕೆ ಅವ್ರಂತಾರ, ಏಥೇ ಅದೇ ಒಂದೇ ಸಾರ ಅಂದ್ರೇನು. ಸಾರ ಅಂದ್ರೆ ಹಂಗ್ರಿ, ಈಗ ಕಬ್ಬಿನೊಳಗೆ ಸಾರ ಯಾವುದು ಅಂದ್ರೆ ರಸ. ಬರೀ ಕಬ್ಬು ತಗೊಂಡು ಏನ್ ಮಾಡುದು, ಆ ಸಿಪ್ಪಿಯೊಳಗೆ ಏನ್ರದನ ಇಲ್ಲ, ಕಬ್ಬಿನ ಒಳಗಿರುವಂತಹದ್ದು ಏನದಲ್ಲ ಆ ಕಬ್ಬಿನ ರಸ ಸಾರ. ಹಂಗ ನಾಮ ಇವ್ರು ತುಕಾರಾಮ್ ಮಹಾರಾಜರು ಅಂದ್ರು, ಸಾರ 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 ವಿಠೋಬಾ ನಾಮ ತುಜೆ ಸಾರ. ಅವ್ರಿಗೆ ಆ ನಾಮದೊಳಗೆ ಎಂತ ಸಾರಿ ಎಂತ ರುಚಿ ಹತ್ತಿರ್ಬೇಕು ನೋಡ್ರಿ. ಅವ್ರಂತಾರ, ಸಾರ 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 ವಿಠೋಬಾ ನಾಮ ತುಜೆ ಸಾರ, ಸಾರ 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 ವಿಠೋಬಾ ನಾಮ ತುಜೆ. ಏನು ವಿಠೋಬಾ, ನೀವು ವಿಠಲ ನಿನ್ನ ನಾಮದೊಳಗೆ ಏನು ರುಚಿ ಅದಪ್ಪ. ಗೋಡ ತುಜೆ ರೂಪ, ಗೋಡ ತುಜೆ ನಾಮ. ನಿನ್ನ ರೂಪನೂ ಅಷ್ಟೇ ರುಚಿ ಅದ, ನೋಡ್ಲಿಕ್ಕೆ ನಿಂತ ಕೂಡ್ಲಿ ನಿನ್ನ ಬಿಟ್ಟು ಹೊರಗೆ ಹೋಗ್ಲಿ ಅಗಲಿಕ್ಕೆ ಆಗೋದಿಲ್ಲ. ಈಗ ನೀವು ಮಹಾಸ್ವಾಮಿ ಮುಂದೆ ನೀವು ಭಾವ ತುಂಬ ನಿಂತು ಬಿಟ್ರಂದ್ರ ಆ ಮಹಾಸ್ವಾಮಿ ಮುಂದೆ ಆ ಭಾವ ನಿಮ್ಮಲ್ಲಿ ನಿರ್ಮಾಣ ಆತಂದ್ರ ಮಹಾಸ್ವಾಮಿ ಒಳಗ ವಾಸ್ತವಿಕ ದೈವತ್ವ ನಿಮಗೆ ಪ್ರಕಟ ಆಗ್ಲಿ ಶುರು ಆಗ್ತಂತಾರ. ಹಂಗ ಭಾವ ತುಂಬಿ ನಿಂದಿರ್ಬೇಕು. ಅಲ್ಲೇ ಹೆಂಗ ನಿಂದಿರ್ಬೇಕಂದ್ರ ನೀವು ನಿಂತದ್ದು ನಿಮಗೆ ಗೊತ್ತಾಗಿರಬಾರ್ದು. ಆ ಭಾವ ಪ್ರತಿಯೊಂದು ಅಂಗುಷ್ಟದ ಹಿಡ್ಕೊಂಡ ಪೂರ್ಣ ಇಡೀ ಶರೀರ ಒಂದೊಂದು ಅವಯವಗಳ ಮ್ಯಾಲ ಅಷ್ಟೊಂದು ಪ್ರೇಮ ಮಾಡ್ಕೋತ ಹೋಗ್ಬೇಕಂತಾರ ಅವ್ರು. ಅಷ್ಟೆಲ್ಲ ಮಾಡಿ ಅದರೊಳಗೆ ಇರುವಂತಹ ಸಾರವನ್ನ, ಆ ಮುಖಕಮಲದಲ್ಲಿ ಇರುವಂತಹ ಒಂದು ಏನು ಸುಂದರತೆ ಧ್ಯಾನ ಉಭೇ ವಿಠೇವರಿ ಕರಕಟಾವರಿ ಠೇವುನಿಯ. ಹೆಂಗ ಆ ಸಂತರು ಹೆಂಗ ಆ ವಿಠಲನನ್ನ ಅರ್ಥಾತ್ ಮಹಾಸ್ವಾಮಿ ಹಿಂದಿನ ಅವತಾರವನ್ನ ಯಾವ ರೀತಿ ಹೊಗಳ್ಯಾರ ನೋಡ್ರಿ. ಸುಂದರತೆಯ ಧ್ಯಾನ ಉಭೇ ವಿಠೇವರಿ ಕರಕಟಾವರಿ ಠೇವುನಿಯ. ತುಳಸಿ ಹಾರಗಳ ಕಾಸೆ ಪಿತಾಂಬರ ಅಂತ ಒಂದ ಏನಪ್ಪಾ ಅಂದ್ರ ಆ ರೀತಿ ನಾವು
ಮಹಾಸ್ವಾಮಿ ಗುಡಿಗೆ ಹೋಗ್ತೇವು ಅಥವಾ ಉತ್ಸವದಾಗಿರ್ತೇವೆ, ಮಹಾಸ್ವಾಮಿ ಮುಂದೆ ಮೂರ್ತಿ ನಿಂತೇವು, ಏನ್ ನೀವು ಬೇಕಾದಷ್ಟು ಖರ್ಚು ಮಾಡಿ ಮಾಲೆ ಹಾಕ್ರಿ, ಏನ್ ಬೇಕಾದ್ ಮಾಡ್ರಿ, ಆ ಏನ್ ಮಾಡಿದ್ರು ಆ ಭಾವ ಇರ್ಲಿಲ್ಲ ಅಂದ್ರ ನಿಮ್ಮ ಈ ಒಂದು ಈಗ ನೋಡ್ರಿ, ನಾವು ಕಣ್ಣು ಮುಕ್ಕೊಂಡು ಕೈ ಮುಕ್ಕೊಂಡು ನಿಂತರು ಆತು, ಕಣ್ಣು ಮುಚ್ಕೊಂಡು ಧ್ಯಾನ ಕೂತ್ರ ಆತು, ನಮ್ಮ ಲಕ್ಷ್ಯದೊಳಗ ಮಹಾಸ್ವಾಮಿನೇ ಬಂದಿಂದಿರ್ಬೇಕಲ್ಲ, ಇಂಥ ಭಾವ ನಿರ್ಮಾಣ ಆಗ್ಬೇಕಲ್ಲ. ಯಾಕಿಲ್ಲ ಅಂದ್ರ ಪ್ರೇಮಳ ಭಾವ ಇರ್ಲಾರ್ದಕ್ಕಾಗಿ. ಆ ಪ್ರೇಮ ಇಲ್ಲ ಅಂತ, ಪ್ರೇಮ ಎಲ್ಲೆಲ್ಲೋ ಹರಿದು ಹೋಗ್ಯದ. ಮಹಾಸ್ವಾಮಿ ಮುಂದೆ ಕೂತಾಗ ಮನಿ ಕಡೆ ನೆನಪಾಗ್ತಂದ್ರೆ ಪ್ರೇಮ ಮನಿ ಕಡೆ ಅದಂದಾಗ ಆತಿಲ್ಲ. ಮಹಾಸ್ವಾಮಿ ಮುಂದೆ ನೀವು ಕೂತಾಗ ಮನಿಯೊಳಗೆ ಟಿವಿ ಒಳಗೆ ಸೀರಿಯಲ್ ಕಡೆ ನಿಮ್ದು ಹೋಗ್ತಂದ್ರೆ ನಿಮ್ಮ ಪ್ರೇಮ್ ಸೀರಿಯಲ್ ಮೇಲೆ ಅದ ಅಂದಾಗ ಆತಿಲ್ಲ. ಅಥವಾ ಭಾಳ ತನಕ ಕೂತ್ರಿ ಅಂದ್ರೆ ನನಗೆ ಸ್ವಂಟ ಬ್ಯಾನ್ ಆಗ್ತದೆ ಅಂತೀರಂದ್ರೆ ನಿಮ್ಮ ಪ್ರೇಮ್ ಶರೀರ ಮೇಲೆ ಅದ ಅಂದಂಗ ಆತಿಲ್ಲ. ಮತ್ತೆ ಹಿಂಗೆಲ್ಲ ನೀವು ಎಲ್ಲದ್ರ ಮೇಲೂ ಪ್ರೇಮ ಇಟ್ಟಾಗ ಮಹಾಸ್ವಾಮಿ ಸಂಬಂಧ ಪ್ರೇಮ ಉಳಿತೆ ಎಷ್ಟು ನಿಮಗೆ? ಹಂಗಾರ ಎಷ್ಟು ಪ್ರೇಮ ಉಳಿದದ? ಹಂಗಾರ ಎಲ್ಲಾ ಕಡೆ ಹಂಚು, ರೊಕ್ಕದ ಮೇಲೆ ಪ್ರೇಮ, ಆಸ್ತಿ ಮೇಲೆ ಪ್ರೇಮ, ಪ್ರತಿಷ್ಠಾದ ಮೇಲೆ ಪ್ರೇಮ, ಅಧಿಕಾರದ ಮೇಲೆ ಪ್ರೇಮ, ಒಂದೊಂದು ಮಾತಿನ ಮೇಲೆ ಪ್ರೇಮ. ಪ್ರವಚನ ಹೇಳ್ಬೇಕಾದ್ರೂ ಸಹಿತ ಪ್ರವಚನ ಹೇಳಿದ ಮೇಲೆ ನನ್ನ ಪ್ರವಚನ ಯಾರು ಹೊಗಳ್ತಾರ ಅನ್ನುವಂಥದ್ದು ನೋಡ್ಕೊತಾನೆ ಕೂಡ್ಬೇಕಂದ್ರೆ ಅದನ್ನ ಹೊಗಳೋದ್ರ ಮೇಲೆ ಪ್ರೇಮ. ಅಂದ್ರೆ ಎಲ್ಲಾ ಕಡೆ ಪ್ರೇಮ ಹಂಚಿ ಹೋಗಿಬಿಟ್ಟದ. ಹಂಗಾರೆ ಸದ್ಗುರು ಸಂಬಂಧ ಏನು ಉಳಿದದ? ಹಂಗಾರೆ ನಮ್ಮಂತಲ್ಲಿ ಪ್ರೇಮ ಏನೂ ಉಳಿದಿಲ್ಲ ಅಂತ. ಇವೆಲ್ಲನೂ ಏನಪ್ಪಾ ಅಂದ್ರೆ ನಾವು ಮಾಡೋದು ಇದು ಈ ಪ್ರೇಮಳ ಭಾವ, ಈ ಭಾವ ನಡೀದಿಲ್ಲ. ಅದಕ್ಕೆ ದೇವಾಸಿ ಏಥೇ ಏಕಸಾರ ಭಾವತು ಪ್ರೇಮಳ ದೇವಾಸಿ ತಳಮಳಲಾಗೇತ್ಯಾಚಿ. ನಿಮಗಾಗ್ಲಿ ಬಿಡ್ಲಿ, ಭಗವಂತ ಬಂದಂದ್ರೆ ಈಗ ಪಾಂಡುರಂಗ ಟಂಕದ ಮೇಲೆ ಕೈ ಇಟ್ಕೊಂಡು ನಿಂತಾನಂತ ತಿಳ್ಕೊರ್ ನೀವು. ಭಕ್ತರು ಬರ್ತಿರ್ತಾರಲ್ಲ, ಅವ ಭಕ್ತರ ಪ್ರೇಮವನ್ನು ನೋಡ್ಕೊತ ನಿಂತು ಬಿಟ್ಟಿರ್ತಾನೆ. ಅದ್ರಾಗ ತನ್ನಂತ ಮರ್ತು ಬಿಡ್ತಾನೆ. ಎಂದಿನಿಂದಲೂ ಯುಗೇ 28 ವಿಟೇವರಿ ಊಬಾ ಹಿಂಗ್ ನೋಡ್ಕೊಂಡು ಭಕ್ತರ ಒಂದು ಭಾವ ತುಂಬಿದ ಪ್ರೇಮದ ಸಂಬಂಧ ಹಂಗ ಬುಕೇಲ ಆಗಿ ನಿಂತಿರ್ತಾನಂತ ನೋಡ್ರಿ. ಏನ್ ಅದಕ್ಕೆ ಅದಕ್ಕೆ ಅವ್ರಂತಾರ ದೇವಾಸಿ ತಳಮಳ. ಅವಾಗ ನನಗೆ ಅಂತ ಭಕ್ತರು ಬೇಕಾಗ್ಯಾರಂತಾರ ಅವರು. ನೀ ಏನು ಬೇಕಾದಷ್ಟು ಕುಣಿ, ಭಜನೆ ಮಾಡು, ಕೀರ್ತನ ಹೇಳು, ಏನೇನೋ ಮಾಡು, ಅಥವಾ ನಾನೇ ದೊಡ್ಡವ ಅಂತ ತಿಳ್ಕೊ, ಏನು ನೀ ಮಾಡಿದ್ರು ಸಹಿತ ನನಗೆ ಬೇಕಾಗಿದ್ದು ನಿನ್ನ ಪ್ರೇಮಳ ಭಾವ ಬೇಕಾಗ್ಯದಪ್ಪ. ಅದಕ್ಕಾಗಿ ನನಗೆ ತಳಮಳ ಆಗ್ಯದ ಅಂತ ಒಬ್ಬವರೇ ಭಕ್ತರು ಸಿಕ್ಕರು ಸಾಕು ಅಂಥೇಳಿ ನನಗೆ ತಳಮಳ ಆಗ್ಯದಂತ. ಅದಕ್ಕೆ ದೇವಾಸಿ ತಳಮಳಲಾಗೈತೆ ಆಚಿ. ಪ್ರೇಮಳಾಚ ಮಜ ದುಷ್ಕಾಳ ಬಹುತ. ಇದೊಂದು ಅಂತಃಕರಣದಾಗ ಮಹಾಸ್ವಾಮಿಗೆ ನೋವದ, ಸದ್ಗುರುನಾಥಗೆ ನೋವದ, ಪಾಂಡುರಂಗಗೆ ನೋವದ. ಯಾಕಂದ್ರೆ ಪ್ರೇಮಳ ಅಂತ ಒಂದು ಪ್ರೇಮದ ಭಕ್ತ ನನಗೆ ಭಾಳ ದುಷ್ಕಾಳ ಅಂದ್ರೆ ಏನು? ಅಂಥದ್ದು ಬರಗಾಲ ಅದ ಅಂತ ಭಾಳ ಮಂದಿಲ್ಲ. ಎಷ್ಟೋ ಸಾವಿರಾರು ಮಂದಿ ಒಳಗ ಒಬ್ರು ಹಂಗ ಪ್ರೇಮಳ ಭಕ್ತರು ನನಗೆ ಸಿಗ್ತಾರ. ಆ ಪ್ರೇಮ ನನಗೆ ಸಿಗ್ತದ, ಅಂಥ ಭಕ್ತ ಸಿಗ್ತಾನ ಅಂತ ಹೇಳಿ ಬೋಲಿಲಾ ಭಗವಂತ ಗೀತೆ ಮಾಜಿ. ಭಗವದ್ಗೀತದೊಳಗ ಭಗವಂತ ಹೇಳಿಕತ್ತಾನ ಗೀತದೊಳಗ, ನನಗೆ ಅಂಥವ್ರು ಬೇಕಾಗ್ಯಾರ, ಇಂಥವ್ನು ಏನು ಮಾಡೋದು? ಅದಕ್ಕೆ ನೋಡ್ರಿ, ನೀವು ಸದ್ಗುರುನಾಥ ಆಗಲಿ, ಮಹಾಸ್ವಾಮಿ ಆಗಲಿ, ಈಗ ಗುರುಗಳು ಈಗಿದ್ದಾರೆ, ನಿಮ್ಮನ್ನೆಲ್ಲ ನೀವು ಇಷ್ಟೆಲ್ಲ ಮಾಡ್ಲಿಕ್ಕತ್ತೀರಂದ್ರೆ ಅವ್ರು ಮಾಡೋ ಪ್ರೇಮಕ್ಕಾಗಿ ಮಾಡ್ಲಿಕ್ಕತ್ತೀರಲ್ಲ ನೀವು. ಅವ್ರು ಆ ರೀತಿ ಪ್ರೇಮ ಮಾಡ್ತಾರ. ತಾವು ಏನಿದ್ದೇವನು ಅಂತದ್ದು ಮರೆತು ಕೇವಲ ಮಹಾಸ್ವಾಮಿಯನ್ನು ಯಾರು ಪ್ರೇಮ ಮಾಡ್ತಾರ ಅವ್ರನ್ನ ಪ್ರೇಮ ಮಾಡ್ಬೇಕು ಅನ್ನುವಂಥದ್ದು ಅವ್ರ ನಿರ್ಧಾರ ಆಗಿಬಿಟ್ಟದ ಅಂಥೇಳಿ ಎಲ್ಲಿದ್ರು ಸಹಿತ ನಿಮಗಾಗಿ ತಳಮಳ ಮಾಡ್ಕೊಂಡು ಅವ್ರು ಇಲ್ಲಿ ಬರ್ತಾರ, ಇಷ್ಟೆಲ್ಲ ಹಾಕಿಕೊಟ್ಟಾರ. ಇಷ್ಟೆಲ್ಲ ತಾವು ಏನಪ್ಪಾ ಅಂದ್ರೆ ಇಂಥ ಒಂದು ಈ ರಿಟೈರ್ಮೆಂಟ್ ಲೈಫ್ನಾಗ ಇದ್ರು ಸಹಿತ ಅವರು ಯಾಕೆ ಇದನ್ನೆಲ್ಲ ನಡೀಲಿ ಅಂತಾರ, ಅವ್ರಿಗೆ ಮಹಾಸ್ವಾಮಿ ಮೇಲೆ ಇದ್ದಂಥ ಪ್ರೇಮ ಮತ್ತು ನಿಮ್ಮ ಮೇಲೆ ಇದ್ದಂಥ ಪ್ರೇಮ, ಈ ಪ್ರೇಮದಿಂದ ಹಿಂಗಾಗ್ತದೆ. ಅದಕ್ಕೆ ಅಂಥ ಒಂದು ಪ್ರೇಮ, ನಿಷ್ಕಲ್ಮಶ ಪ್ರೇಮ ನಮಗೆ ಸಿಗಬೇಕಾಗಿತ್ತು ಅಂದ್ರೆ ಕೇವಲ ಸದ್ಗುರುಗಳಂತಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯದ ಅನ್ನುವಂಥದ್ದು ಈ ಒಂದು ಮಾತಿನ ಉದ್ದೇಶದ. ಅದಕ್ಕೆ ಬೋಲಿಲಾ ಭಗವಂತ ಗೀತೆ ಮಾಜಿ. ಅಂಥವ್ರು
ಎಲ್ಲೋ ಲಕ್ಷಕ್ಕೊಬ್ಬರು ಸಿಗ್ತಾರ. ಅವರು ಸದ್ಗುರು ಸ್ವರೂಪರಿದ್ದಾರ, ಅವರು ಮಹಾಸ್ವಾಮಿಯ ಸ್ವರೂಪರಿದ್ದಾರ, ಅವರು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಸ್ವರೂಪಿದ್ದಾರ. ಅವರು ಏನಪ್ಪಾ ಅಂದ್ರೆ ಈ ಎಲ್ಲ ಏನಪ್ಪಾ ಅಂದ್ರೆ ಗುರು ಸ್ವರೂಪರಿದ್ದಾರ. ನೋಡ್ರಿ ಈಗ ಅವರೆಲ್ಲ ನಮ್ಮ ಗುರು ಚಿದಂಬರ ದೀಕ್ಷಿತ ಮಹಾರಾಜರು ಎಷ್ಟು ಪ್ರೇಮ ಮಾಡ್ತಾರೆ ನಮಗ. ನಾವು ಬಹಳಷ್ಟು ಸರಿ ಅವ್ರು ನೋಡಿಕೊಳ್ಳೆ ಏನಪ್ಪ ಎಂಥ ಒಂದು ಪ್ರೇಮ ಭಾವಪ ಇವ್ರದು ಅಂತೇಳಿ ಅಂತ ಕಣ್ಣಾಗ ದಳ ದಳ ನೀರು ಬಂದಂಗ ಆಗ್ತಾವ. ಅಂತ ಕಣ್ಣಕ್ಕೆ ಆನಂದ ಆಗ್ತದ. ಇದು ನಮ್ಮಲ್ಲಿಯೂ ಬರಬೇಕಲ್ಲ. ಇದು ಬರ್ಲಿ ಅಂತ ಅವ್ರ ಅಪೇಕ್ಷೆ ಅದ. ಇದನ್ನು ನಾವು ಒಬ್ಬರಿಗೊಬ್ಬರು ಆ ರೀತಿ ಪ್ರೇಮ ಮಾಡುವಂತಹದ್ದನ್ನು ಕಲಿಬೇಕು. ಪ್ರೇಮ ಮಾಡೋದು ಕಲಿದನೇ ಮಹಾಸ್ವಾಮಿಯ ಭಕ್ತಿಯ ಒಂದು ಬೆಳವಣಿಗೆ ಅಂತ ತಿಳ್ಕೊಬೇಕು ನಾವು. ಇನ್ನು ಕಡಿ ಚರಣದಾಗ ಅಂತಾರ, ದಾಸಮಣೆ ಐಸ ಭಗವಂತ ನಿರಂತರ. ದಾಸಮಣೆ ಐಸ ಭಾವ ನಿರಂತರ ತ್ಯಾಸಿ ಚಿದಂಬರಂ ಆಗಿಬಿಡ. ಅಂತ ಭಾವ ತುಂಬಿದ ಭಕ್ತನ ಹಿಂದ ಮುಂದ ಎಲ್ಲಾ ಕಡೆ ಸರ್ವತೋಮುಖವಾಗಿ ಅವನ ನಾನು ಹಿಂದ ಮುಂದೆ ಎಲ್ಲಾ ಕಡೆಯಾಗಿ ಅವನ ನಾನು ರಕ್ಷಣಾ ಮಾಡ್ತೀನಿ, ಕಾಯ್ತೀನಿ. ಅವನಿರ್ಲಾದ ನನಗೆ ಇರ್ಲಿಕ್ಕೆ ಆಗುದಿಲ್ಲ. ಈ ಒಂದು ಸ್ಥಿತಿ ಮಹಾಸ್ವಾಮಿದಾಗಬೇಕು. ಈ ಒಂದು ಸ್ಥಿತಿ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರದಾಗಬೇಕು. ಈ ಒಂದು ಸ್ಥಿತಿ ಸದ್ಗುರುಗಳಿದ್ದಾಗ ಆದಾಗ ಮಾತ್ರ ಆ ಶಿಷ್ಯ ಸಶಿಷ್ಯ ಅನಿಸ್ಕೋತಾನ. ಅವಾಗ ಸದ್ಗುರುವಿನ ಆ ಬ್ರಹ್ಮ ಸ್ವರೂಪದ ಸಾಕ್ಷಾತ್ಕಾರ ಆಗ್ತದ. ಆ ಬ್ರಹ್ಮಾನಂದದೊಳಗೆ ಅವ ಯಾವಾಗಲೂ ಇರ್ತಾನ. ಅವನು ನೋಡಿದ ಕೂಡಲೇ ಮಹಾಸ್ವಾಮಿನೇ ನೋಡ್ಲಿಕ್ಕತ್ತನೋ ಅಥವಾ ಸದ್ಗುರುನಾಥನ್ನೇ ನೋಡ್ಲಿಕ್ಕತ್ತನೋ, ಆ ಬ್ರಹ್ಮನನ್ನೇ ನೋಡ್ಲಿಕ್ಕತ್ತನೋ ಅಂತ ಬ್ರಹ್ಮಾನಂದದ ಒಂದು ಏನಪ್ಪಾ ಇದು ಅಲ್ಲಿ ಕಂಡು ಬರ್ತದ. ಅಂಥ ಒಂದು ಸ್ಥಿತಿ ನಮ್ಮದು ನಿಮ್ಮದು ಎಲ್ಲರದು ಆಗಲಿ. ಇದಕ್ಕೆ ಮಹಾಸ್ವಾಮಿಯ ಕೃಪಾ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಕೃಪಾ, ಸರ್ವ ಮಹಾತ್ಮರ ಕೃಪಾ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ಕೋತ ಇವತ್ತಿನ ಸೇವೆಗೆ ನಾನು ವಿರಾಮ ಕೊಡ್ತೀನಿ. आकल्पायुष्यावे तयाकुळा माझे आसकळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणे तया असावे कल्याण जामुक निदान पांडुरंग पुंडलिक वरदार विठ्ठल पार्वती पदेश्वर महादेव राजाद्रा सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. जय चिदंबर. जय श्रीराम. नमस्कार 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 नमस्कार. पांडुरंग काका नमस्कार गुरुगुळे. धन्यवाद. गुरुगुळा जय चिदंबर साहेब. जय